ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಬರ್ತಕ್ಕಂಥ ಇದೇ ತಿಂಗಳು 30ನೇ ತಾರೀಕು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಅಂದರೆ ನಮಗೆ ವೃದ್ಧಿಯನ್ನು ಮಾಡಿಕೊಳ್ತಕ್ಕಂಥ ಕಾಲ. ಅಕ್ಷಯ ತೃತೀಯ ಇಲ್ಲಿನ ಒಂದು ದಿನದ ಮಹತ್ವದ ಜೊತೆ 12 ರಾಶಿಗಳ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ, ಯಾವ ಒಂದು ಕಾರ್ಯಗಳಲ್ಲಿ ಅವರಿಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ಬೋದು. ಇವತ್ತು ನಾನು ಮಾಡ್ತಕ್ಕಂಥ ಒಂದೊಂದು 2 ರಾಶಿಗಳನ್ನ ತಗೊಳ್ತೀನಿ. ಆ 2 ರಾಶಿಗಳಿಗೆ ಯಾವ ರೀತಿಯಾಗಿ ಪರಿಹಾರಗಳು ಬೇಕು, ಯಾವ ವಸ್ತುಗಳನ್ನು ದಾನ ಕೊಡಬೇಕಾಗುತ್ತೆ, ಯಾವ ವಸ್ತುಗಳನ್ನು ಮನೆಗೆ ತೊಗೊಂಬಂದ್ರೆ ಶುಭತ್ವ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ, ಯಾವುದರಲ್ಲಿ ಪ್ರಯೋಜನ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ರಾಶಿಗಳಿಗೂ ಶುಭತ್ವವನ್ನು ಕೊಡ್ತಕ್ಕಂಥದ್ದು ಅಕ್ಷಯ ತೃತೀಯ. ಅವತ್ತಿನ ಮುಹೂರ್ತ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಗುರುವಿನ ಆಡಳಿತ ಮಾಡ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಹಾಗಾಗಿ ಆ ದಿನದಂದು ನಾವೇನು ಮಾಡ್ತೀವಿ, ಬಂಗಾರ ಬೆಳ್ಳಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಏನಾದರೂ ಮುಹೂರ್ತ ಯಾವುದೇ ಒಂದು ನೋಡ್ದಲೇ ವಾರ ಯಾವುದೇ ನಕ್ಷತ್ರಗಳು ನೋಡ್ದಲೇ ಆ ದಿನ ಮಾಡ್ಬೋದು ಅಂತ ಹೇಳುತ್ತೆ. ಅರ್ಥಾತ್ ಅಷ್ಟು ಪವಿತ್ರವಾಗಿರ್ತಕ್ಕಂಥ ದಿನ ನೋಡಿ. ಅಕ್ಷಯ ತೃತೀಯದ ಬಗ್ಗೆನೇ ನಿಮಗೊಂದು ಸಪರೇಟ್ ವಿಡಿಯೋವನ್ನು ನಾನು ಮಾಡ್ತೇನೆ. ಅಕ್ಷಯ ತೃತೀಯ, ಆ ಅಕ್ಷಯ ತೃತೀಯದ ದೇವತೆ ಯಾರಾಗಿರ್ತಕ್ಕಂಥದ್ದಿರುತ್ತೆ, ತೃತೀಯ ತಿಥಿಯನ್ನು ಯಾರು ಆಡಳಿತ ಮಾಡುತ್ತೆ, ಅವತ್ತಿನ ದಿನದ ಮಹತ್ವ ಏನು ಅನ್ನೋದು ನಿಮಗೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಈ ವಿಡಿಯೋಸ್ ನಿಮಗೆ ತಿಳ್ಕೊಳ್ತಕ್ಕಂಥದ್ದು ಯಾವ ವೈಯಕ್ತಿಕವಾಗಿರ್ತಕ್ಕಂಥ ರಾಶಿಯವರಿಗೆ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡಾಗ ನಮಗೆ ವರ್ಷಾನುಪೂರ್ತಿಯಾಗಿ ಶುಭ ಜಾಸ್ತಿ ಆಗ್ತದೆ ಅನ್ನೋದು ನಾವು ತಿಳಿಸ್ಕೊಡ್ಬೋದು. ಇದು ಮ್ಯಾಕ್ಸಿಮಮ್ ನೋಡಿ, ಯಾಕೆಂದರೆ ನಮಗೆ ಪ್ರತಿಯೊಂದು ಸ್ವಾಭಾವಿಕವಾಗಿ ಸಿಗ್ತಕ್ಕಂಥದ್ದಿರೋದ್ರಿಂದ ಮ್ಯಾಕ್ಸಿಮಮ್ ನಾವು ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಣೆ ಮಾಡಿದ್ರೆ ಕಷ್ಟ ಕಾರ್ಪಣ್ಯಗಳು ದೂರ ಆಗೋದು ಹೋಗಲ್ವೇನೋ, ಆದರೆ ಸ್ವಲ್ಪ ರಿಡಕ್ಷನ್ ಅಂತೂ ಸಿಗುತ್ತೆ, ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ನೋಡಿ, ಒಂದೊಂದು ವಿಚಾರ ವೈಯಕ್ತಿಕ ವಿಚಾರಗಳನ್ನು ತಗೊಳ್ಳೋಣ. ವೈಯಕ್ತಿಕ ವಿಚಾರ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಮೇಷ ಮತ್ತು ವೃಷಭ ರಾಶಿಯವರಿಗೆ ಏನು ಫಲಗಳು ಜಾಸ್ತಿ ಆಗ್ತದೆ, ಈ ಒಂದು ಅಕ್ಷಯ ತೃತೀಯದಲ್ಲಿ ಮಾಡ್ತಕ್ಕಂಥ ಕಾರ್ಯಗಳಾದರೂ ಏನು, ಹಾಗೆ ವೃದ್ಧಿಗೋಸ್ಕರ ಯಾವುದರದ್ದಲ್ಲಿ ವೃದ್ಧಿ ಆಗ್ತದೆ. ಶುಭ ಮುಹೂರ್ತ ವೈಯಕ್ತಿಕವಾಗಿ ನಾವು ನೋಡ್ತಕ್ಕಂಥದ್ದು ಒಂದೊಂದು ರಾಶಿಗಳಿಗೆ ಶುಭ ಮುಹೂರ್ತ ಅಂತ ನೋಡಿದ್ವಿ. ಆ ಮುಹೂರ್ತ ಭಾಗದಲ್ಲಿ ದೇವಸ್ಥಾನ ಮಂತ್ರಗಳು ಇವೆಲ್ಲ ಚಾಂಟ್ ಮಾಡ್ತಾ ಇದ್ದಾಗ ನಮಗೆ ಮ್ಯಾಕ್ಸಿಮಮ್ ಕೆಲಸ ವೃದ್ಧಿ ಅಥವಾ ಕಾರ್ಯವೃದ್ಧಿ ಎಲ್ಲ ಆಗ್ತಕ್ಕಂಥದ್ದಿರುತ್ತೆ. ನಾವು ಅಕ್ಷಯ ಆಗ್ತಕ್ಕಂಥದ್ದಿರುತ್ತೆ. ಅಕ್ಷಯ ಪಾತ್ರೆ ಅಂತ ಕರೆದ್ವಿ, ಏನು ಕೇಳುತ್ತೋ ಅದು ಕೊಡ್ತದೆ. ಆದರೆ ವೈಯಕ್ತಿಕವಾಗಿ ನಮಗೇನು ಎಸೆನ್ಷಿಯಲ್ ಇದೆ ಈ ರಾಶಿಯವ್ರಿಗೆ ಅಂತಕ್ಕಂಥದ್ದು ನೋಡಬೇಕಾಗುತ್ತೆ. ನೋಡಿ, ಮೇಷರಾಶಿಯವ್ರು ತಗೋಣ. ಮೊದಲು ಮೇಷರಾಶಿಯವ್ರಿಗೆ ನೋಡಿ, ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ತೀನಿ. ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಕೋಪದ ವಾತಾವರಣ ಇರ್ತಕ್ಕಂಥದ್ದಿರುತ್ತೆ, ಆದರೆ ತುಂಬ ಹರ್ಜು ಜಾಸ್ತಿ ಇದೆ ಮೇಷರಾಶಿಯವ್ರಿಗೆ. ನಾನು ಏನಾದರೂ ಮಾಡೇ ತೀರಬೇಕು ಅಂತಕ್ಕಂಥ ವೈಯಕ್ತಿಕ ಫೈರಿ ನೇಚರ್ ಜಾಸ್ತಿ ಇರ್ತದೆ. ಜೊತೆಗೆ ಕೆಲಸದಲ್ಲಿ ಬಹಳಷ್ಟು ನಿಷ್ಠಾವಂತಗಳು ಆಗ್ತಕ್ಕಂಥದ್ದು ಮೇಷರಾಶಿಯವ್ರಿಗಿರುತ್ತೆ. ತನ್ನ ಕೆಲಸ ಮ್ಯಾಕ್ಸಿಮಮ್ ಸರಿ ಇರಬೇಕು, ಫಾಸ್ಟಾಗಿ ಆಗಬೇಕು ಅಂತಕ್ಕಂಥ ವೈಯಕ್ತಿಕವಾದಂಥ ಒಂದು ವ್ಯಕ್ತಿತ್ವ ಮೇಷರಾಶಿಯವ್ರಿಗೆ ಮೂಲತಃ ಬರ್ತದೆ. ನಾನು ಸ್ವಲ್ಪ ಅಹಂ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿತ್ವನೂ ಸಹಿತವಾಗಿ ಹೌದು, ಆದರೆ ಸ್ವಲ್ಪ ಮಟ್ಟಿಗೆ ನೋಡಿ, ಅವರು ಸಾಧ್ಯವಾದಷ್ಟು ಕೂಡ ಈ ವೃದ್ಧರಿಗೆ ಸ್ವಲ್ಪ ಯಾರಿಗಾದರೂ ಸಹಾಯ ಮಾಡ್ತಕ್ಕಂಥ ಮನೋಭಾವ ಅವರಲ್ಲಿ ಜಾಸ್ತಿ ಇರ್ತದೆ. ಆ ಒಂದು ಮನಸ್ಥಿತಿ ಆ ಥರ ಇರ್ತಕ್ಕಂಥದ್ದು ಇರುತ್ತೆ. ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಕೂಡ. ಇವ್ರಿಗೆ ವೃದ್ಧಿ ಕಾಲ ಏನಲ್ಲಿ ವೃದ್ಧಿ ಆಗಬೇಕು, ಭಾಳ ವಿಶೇಷವಾಗಿ ನಾವು ಇವರ ವೃತ್ತಿ ಮತ್ತು ಆರ್ಥಿಕವಾದಂಥ ಯಶಸ್ಸು ಸಿಗಬೇಕು, ಇಂಪಾರ್ಟೆಂಟ್. ಮೇಷರಾಶಿಯವ್ರಿಗೆ ನೋಡಿ, ಸಾಧ್ಯವಾದಷ್ಟು ಆರ್ಥಿಕ ವೃದ್ಧಿ ಆಗಬೇಕು, ತನ್ನ ಬೆಳವಣಿಗೆ ಆಗಬೇಕು, ವೃತ್ತಿ ಬೆಳವಣಿಗೆ ಆಗಬೇಕು ಅಂದರೆ ಸಾಧ್ಯವಾದಷ್ಟು ಈ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ತುಂಬ ಕೆಲಸ ಮಾಡ್ತದೆ, ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅತ್ಯಂತ ಸರಳ ವಿಧಾನದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡ್ತಕ್ಕಂಥ ಕೆಲಸ, ಮೇಷರಾಶಿಯವರು ಸಾಧ್ಯವಾದರೆ, ನಿಮ್ಮ ಕೈಲಿ ಸಾಧ್ಯವಾದರೆ ಬೆಳ್ಳಿ ಅಥವಾ ಬಂಗಾರವನ್ನು ಕೊಂಡ್ಕೊಂಬನ್ನಿ. ಸಾಧ್ಯವಾದಲ್ಲಿ ಗುರುಗಳೇ ಅದನ್ನೇ ಕೊಂಡ್ಕೋಬೇಕಾ ಅಂತಕ್ಕಂಥದ್ದೇನಿಲ್ಲ. ಅಟ್ಲೀಸ್ಟ್ ಅಕ್ಕಿ ಅಥವಾ ಕಡಲೆಬೇಳೆ ಆದರೂ ಕೊಂಡ್ಕೊಂಬರ್ಬೋದು. ನಮ್ಮ ಕೈಲಿ ಇಲ್ಲವೇ ಇಲ್ಲ ಗುರುಗಳೇ ಅಂತಕ್ಕಂಥವ್ರು ಅಕ್ಕಿ ಆದರೂ ಕಡಲೆಬೇಳೆ ಆದರೂ ಕೊಟ್ಕೊಂಬನ್ನಿ. ಆ ದಿನ
ಖಂಡಿತ ನೀವು ಮಾಡ್ತಕ್ಕಂಥ ಕೆಲಸ ಅದನ್ನು ತಗೊಂಬಂದು ನೀವು ಮಾಡ್ತಕ್ಕಂಥ ಪದಾರ್ಥಗಳ ಜೊತೆ ಪೂಜೆ ಆದ ನಂತರ ಬೆರೆಸಿ, ಅದು ವೃದ್ಧಿ ಆಗ್ತಾ ಬರುತ್ತೆ. ಗುರುವಿನ ತತ್ವ, ಚಂದ್ರನ ತತ್ವ, ಶುಕ್ರನ ತತ್ವ ಇವೆರಡೂ ಆಡೋಣ ಆಗ್ತಕ್ಕಂಥದ್ದಿರುತ್ತೆ. ಆವಾಗ ನಿಮ್ಮ ವೃತ್ತಿ ಬೆಳವಣಿಗೆ ಜೊತೆಗೆ ಆರ್ಥಿಕವಾಗಿರ್ತಕ್ಕಂಥ ಬೆಳವಣಿಗೆ ಸಹಿತವಾಗಿ ಆಗ್ತದೆ. ನೀವು ಮಾಡೋ ಕೆಲಸ ಆದರೂ ಏನರಪ್ಪ, ಸಿಂಪಲ್ ಪರಿಹಾರ ಹೇಳ್ತಾ ಇದ್ದೇನೆ ನಾನು. ಇದು ನೀವು ಮ್ಯಾಕ್ಸಿಮಮ್ ಈ ಥರದ ಪರಿಹಾರಗಳನ್ನು ಮಾಡಿಕೊಂಡಷ್ಟು ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಜೊತೆಗೆ ಸಾಧ್ಯವಾದರೆ ನಿಮಗೆ ಈ ರಾಶಿಯವರಿಗೆ ಶುಭ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 7:30ಯಿಂದ 9 ಗಂಟೆ ಒಳಗೆ ವೈಯಕ್ತಿಕವಾಗಿರ್ತಕ್ಕಂಥ ಶುಭ ಮುಹೂರ್ತ, ಅತ್ಯುತ್ತಮ ಶುಭ ಮುಹೂರ್ತ ಈ ರಾಶಿಯವರಿಗೆ. ಆ ದಿನ ನೀವು ಈ ಕೆಲಸಗಳನ್ನು ಮಾಡಬೇಕು. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಹೇಳಿ. ಕೆಂಪು ವಸ್ತ್ರವನ್ನು ಧರಿಸಿ. ಕೆಂಪು ವಸ್ತ್ರ ಧರಿಸ್ತಕ್ಕಂಥದ್ದು ಭಾಳ ಮುಖ್ಯ. ಈ ದಿನ ನೀವು ಮಾಡ್ತಕ್ಕಂಥದ್ದು ವಿಷ್ಣು ಅಥವಾ ಲಕ್ಷ್ಮಿಯ ದೇವಿಗೆ ಕೆಂಪು ಪುಷ್ಪಗಳನ್ನು ಕೊಟ್ಟು ಅಲ್ಲಿ ಆರಾಧನೆಯನ್ನು ಮಾಡಿಕೊಳ್ಳಿ. ವಿಷ್ಣು ಅಥವಾ ಲಕ್ಷ್ಮೀ ದೇವಿಗೆ ಕೆಂಪು ಪುಷ್ಪ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇದರಿಂದ ನೋಡಿ, ವೃತ್ತಿ ಮತ್ತು ನಿಮ್ಮ ಆರ್ಥಿಕ ಬೆಳವಣಿಗೆ ಮ್ಯಾಕ್ಸಿಮಮ್ ಅಕ್ಷಯ ತೃತೀಯದೊಂದು ಮಾಡಿದಾಗ. ಇದನ್ನು ಮೊದಲೇ ನೋಡ್ಕೊಳ್ಳಿ, ತಯಾರು ಮಾಡ್ಕೊಳ್ಳಿ. ಅದಕ್ಕೆ ಬೇಗನೆ ಮಾಡ್ತಾ ಇದ್ದೇನೆ ವಿಡಿಯೋನ. ಸಾಧ್ಯವಾದಷ್ಟು ಈ ಸರಳ ಪರಿಹಾರಗಳು ನಿಮಗೆ ಬೆಳವಣಿಗೆಯನ್ನು ತರುತ್ತೆ. ಖಂಡಿತವಾಗಿ ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಸರಳ ವಿಧಾನ ತಿಳಿಸಿದ್ದೇನೆ. 2ನೇ ರಾಶಿ ಬಂದು ವೃಷಭ ರಾಶಿ ಅಂತ ನೋಡಿ, ವೃಷಭ ರಾಶಿಯವರಿಗೆ ಭಾಳ ಮುಖ್ಯವಾಗಿ ಅವರು ಒಂದು ಪೊಟೆನ್ಷಿಯಲ್ ವ್ಯಕ್ತಿ, ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ವ್ಯಕ್ತಿಗಳು. ವೃಷಭ ರಾಶಿಯವರಿಗೆ ಬಹಳ ಮುಖ್ಯವಾಗಿ ಅವರ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇವ್ರಿಗೆ ವೃದ್ಧಿಗೋಸ್ಕರ ಇವ್ರದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತಾನು ಬೆಳಿಬೇಕು ಅಂತಕ್ಕಂಥದ್ದು ಇರುತ್ತೆ. ಜೊತೆಗೆ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಅವರ ಮಾತಿನಿಂದಲೇ ಗೆಲುವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿಗಳು ವೃಷಭ ರಾಶಿಯವರು. ಧಾರ್ಮಿಕ ಸ್ವಭಾವತಃ ಸ್ವಲ್ಪ ಹಮ್ಮಿರ್ತಕ್ಕಂಥ ವ್ಯಕ್ತಿಗಳು ಕೂಡ ನೋಡ್ತೀವಿ. ನೋಡಿ, ಈ ದಿನ ಭಾಳ ಮುಖ್ಯವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಶೇಷವಾಗಿ ಗಜಕೇಸರಿ ಯೋಗ ಇರ್ತಕ್ಕಂಥದ್ದು, ಚಂದ್ರ ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು ನಾವು ತೋರ್ತದೆ. ಉಚ್ಚ ರಾಶಿ, ಚಂದ್ರೋ ಮನಸೋ ಜಾತಾಹ ಅಂತ ಕರೆದ್ವಿ. ಈ ದಿನ ಉಚ್ಚ ರಾಶಿಯಲ್ಲಿರ್ತಕ್ಕಂಥ ಚಂದ್ರ ನಿಮ್ಮ ಮನಸ್ಸನ್ನು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಬಲವನ್ನು ಕೊಡ್ತದೆ. ಅದಕ್ಕೋಸ್ಕರ ಅಕ್ಷಯ ತೃತೀಯ, ಯಾವುದೇ ಒಂದು ಅಕ್ಷಯ ತೃತೀಯ ನೋಡ್ಕೊಳ್ಳಿ, ಚಂದ್ರನ ಮಹತ್ವ ಜಾಸ್ತಿ ಇರ್ತದೆ. ಚಂದ್ರ ಮನಸ್ಸನ್ನು ಆಡಳಿತ ಮಾಡ್ತಕ್ಕಂಥದ್ದು, ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಚಂದ್ರ. ಹಾಗಾಗಿ ನೀವು ವೈಯಕ್ತಿಕ ಜಾತಕಗಳನ್ನು ಈ ಥರ ನೀವು ಮಾಡಿಫೈ ಆಗಿ ಮಾಡಿಕೊಂಡಾಗ ಸಾಧ್ಯವಾದಷ್ಟು ನಿಮಗೆ ಬೆಳವಣಿಗೆ ಆಗ್ತಕ್ಕಂಥದ್ದಿರುತ್ತೆ. ನಿಮಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ಮಾಡ್ತಕ್ಕಂಥ ಕೆಲಸಗಳು ಭಾಳಷ್ಟು ಶುಭವನ್ನು ಕೊಡ್ತಕ್ಕಂಥ ಕೆಲಸಗಳು ಏನಪ್ಪ ಅಂತಂದರೆ, ನೀವು ಮಾಡ್ತಕ್ಕಂಥ ಒಂದು ವೃತ್ತಿ ಜೊತೆಗೆ ನಿಮ್ಮ ಕಾರ್ಯಗಳಲ್ಲಿ ಜಯ. ಈ ದಿನ ಮಾಡಿಕೊಂಡಾಗ ಯಾವುದೇ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದ್ಕೋಬೇಕು, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನೋಡ್ಕೋಬೇಕಾಗುತ್ತೆ. ಜೊತೆಗೆ ಸಮಸ್ಯೆಯ ಪ್ರಮಾಣದಲ್ಲಿ ಕಡಿಮೆ ಆಗಬೇಕು ಅಂದರೆ ಈ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನೋಡಿ, ಏನು ಮಾಡ್ತಕ್ಕಂಥದ್ದು ಇದು ಈ ರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಮುಹೂರ್ತ ಬೆಳಗ್ಗೆ 10ರಿಂದ 10:30ವರೆಗೂ ಶುಭ ಮುಹೂರ್ತ. ಇವರೂ ಸಹಿತವಾಗಿ ಬೆಳ್ಳಿಯನ್ನು ತೊಗೊಂಬನ್ನಿ. ಬೆಳ್ಳಿಯ ನಾಣ್ಯವದ್ದಾದರೂ ತೊಗೊಂಬರ್ಬೋದು, ಅಥವಾ ಚಿಕ್ಕದಾಗಿ ಬೆಳ್ಳಿಯನ್ನು ಆದರೂ ತೊಗೊಂಬರ್ತಕ್ಕಂಥ ಕೆಲಸ ಮಾಡಿ. ಶುಭತ್ವ ಜಾಸ್ತಿ ಆಗುತ್ತೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಲಕ್ಷ್ಮೀ ದೇವಿಗೆ ಸಿಹಿ ತಿಂಡಿಗಳು, ಅದರಲ್ಲಿ ಎಕ್ಸ್ಪೆಷಲಿ ಬಿಳಿಯ ಸಿಹಿ ತಿಂಡಿಗಳು ಅಂದರೆ ಸ್ವೀಟ್ಸ್ ಬರುತ್ತೆ. ಬಿಳಿಯ ಸ್ವೀಟ್ಸನ್ನು ಅಲ್ಲಿ ಜೊತೆಗೆ ಹಾಲಿನ ಪಾಯಸ ಇವೆರಡಾದರೂ ಅರ್ಪಿಸ್ಬೇಕು. ಯಾರಿಗೆ? ಲಕ್ಷ್ಮಿಯ ದೇವಿಗೆ ಬಿಳಿ ಸ್ವೀಟ್ಸು ಅಥವಾ ಬಿಳಿಯ ಪಾಯಸವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸ್ತಕ್ಕಂಥ ಕೆಲಸ ಮಾಡಿ. ಜೊತೆಗೆ ಅಲ್ಲಿ ಬೆಳ್ಳಿಯ ನಾಣ್ಯವನ್ನು ಪೂಜೆ ಮಾಡಿಸಿ ನಿಮ್ಮ ಹತ್ರ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ. ಜೊತೆಗೆ ಓಂ ಶ್ರೀಂ ನಮಃ ಏಕಬೀಜಾಕ್ಷರಿ ಲಕ್ಷ್ಮಿಯ ಮಂತ್ರ 108 ಬಾರಿ ದಿನ ಪಠನೆಯನ್ನು ಮಾಡಿ. ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಒಂದು ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಬರುತ್ತೆ. ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಈ ಅಕ್ಷಯ ತೃತೀಯ ನಿಮಗೆ ವಿಶೇಷ ವರದಾನಗಳಲ್ಲಿ ಒಂದು ಕೂಡ ಆಗ್ತದೆ. ನಿಮ್ಮ ಯಾವುದು ಸಮಸ್ಯೆ ಇರುತ್ತೋ
ಆ ಸಮಸ್ಯೆಯನ್ನು ದೂರ ಮಾಡಿ ಯಾವುದು ಕಡಿಮೆ ಇರುತ್ತೋ ಅದನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಅಕ್ಷಯ ತೃತೀಯ ತತ್ವ. ವೈಯಕ್ತಿಕವಾಗಿರ್ತಕ್ಕಂಥ ರಾಶಿ 2 ತಿಳಿಸಿದ್ದೇನೆ. ಮುಂದಿನ ಒಂದು ಸಂಚಿಕೆಯಲ್ಲಿ ಎರಡೆರಡು ರಾಶಿಗಳನ್ನು ತಿಳಿಸ್ತೇನೆ. ಕಟಕ ರಾಶಿ ಹಾಗೆ ಮಿಥುನ, ಕಟಕ ರಾಶಿಯವರ ವಿಚಾರಗಳನ್ನು ತಿಳಿಸ್ತೀನಿ. ತಪ್ಪದೇ ನಮ್ಮ ವಿಡಿಯೋಸ್ನ ನೋಡಿ, ನಾನು ಹೇಳ್ತಕ್ಕಂಥ ಪರಿಹಾರಗಳನ್ನು ತಪ್ಪದೇ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಶುಭತ್ವ ಜಾಸ್ತಿ ಆಗುತ್ತೆ, ವೃದ್ಧಿ ಜಾಸ್ತಿ ಆಗ್ತಾ ಬರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಓಂ ಶ್ರೀಂ ಶ್ರೀಯೈ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ನಾನು ಪ್ರತಿಯೊಂದು ಎರಡೆರಡು ರಾಶಿಗಳನ್ನು ತಗೊಳ್ತಿದ್ದೀನಿ. ಅಕ್ಷಯ ತೃತೀಯಕ್ಕೆ ವೈಯಕ್ತಿಕವಾಗಿ ತಮ್ಮಲ್ಲಿ ಯಾವುದು ಒಂದು ಅಕ್ಷಯವಾಗಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಅಕ್ಷಯ ತೃತೀಯದ ರಾಶಿ ಅಂದರೆ ರಾಶಿ ಭವಿಷ್ಯವನ್ನು ನಾನು ನೋಡ್ತಕ್ಕಂಥದ್ದು ಹೇಗಪ್ಪ ಇರುತ್ತೆ ಅಂದರೆ, ಅವರ ಬೆಳವಣಿಗೆ, ಯಾವ ಕಾರ್ಯಗಳಲ್ಲಿ ಜಾಸ್ತಿ ಅಭಿವೃದ್ಧಿ ಆಗಬೇಕು, ಯಾವ ಸಮಸ್ಯೆಯಿಂದ ದೂರ ಆಗಬೇಕಾಗ್ತದೆ, ಯಾವ ಯಶಸ್ಸು ಸಿಗಬೇಕಾಗುತ್ತೆ, ದೀರ್ಘಕಾಲವಾಗಿ ನಾವು ನೋಡಬೇಕಾಗುತ್ತೆ. ವೃದ್ಧಿ ಪ್ರತಿಯೊಂದು ಕಾಲದಲ್ಲಿ ನಾವು ನೋಡಿ, ಯಾವುದೇ ಒಂದು ವಿಚಾರ ತಗೊಂಡಾಗ ಆಯಾ ಕಾಲಗಳಿಗೆ ಒಂದು ಗಿಡಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ನಾವು ಸರಿಯಾದಂಥ ನೀರು, ಗೊಬ್ಬರ ಎಲ್ಲ ವಿಚಾರಗಳನ್ನು ಮಾಡ್ತಲೇ ಇರ್ತೇವೆ. ಅದಕ್ಕೆ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು, ಒಂದು ಗಿಡವನ್ನು ವೃದ್ಧಿ ಆಗಲಿಕ್ಕೆ ಕಾಲಕ್ಕೆ ತಕ್ಕ ಮಾಡ್ತಿರ್ತೇವೆ. ಸೊ ಜಾತಕಗಳಲ್ಲೂ ಅಷ್ಟೇ, ಕೆಲವೊಂದು ಕಾಲಕ್ಕೆ ತಕ್ಕಾಗಿ ನಮಗೆ ಏನು ಪ್ರೊವೈಡ್ ಬೇಕೋ, ಸಮಸ್ಯೆಗಳ ಹೇಗೆ ದೂರ ಮಾಡ್ಕೋಬೇಕು, ಪ್ರತಿ ಸರಿ ಮಾಡಬೇಕಾಗುತ್ತೆ. ಒಂದೇ ಸರಿ ನಾವು ಊಟ ಮಾಡಿದ್ರೆ ದೊಡ್ಡರಾಗ್ತೀವ? ನೆವರ್, ಖಂಡಿತವಾಗಿಲ್ಲ. ಸರಳ ಪರಿಹಾರಗಳು ನಮಗೆ ಸ್ವಾಭಾವಿಕವಾಗಿ ಸಿಗ್ತಾ ಇರ್ತಕ್ಕಂಥದ್ದು ಇರುತ್ತೆ. ಆ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ, ವೃದ್ಧಿ ಯಾವುದರಲ್ಲಿ ಸಮಸ್ಯೆ ಇದೆ ಅದು ವೃದ್ಧಿ ಆಗ್ತಕ್ಕಂಥದ್ದು. ಅದಕ್ಕೆ ವಿಶೇಷವಾಗಿ ಕಾಲಾವಕಾಶ ಅಂದರೆ ಸ್ವಾಭಾವಿಕವಾಗಿರ್ತಕ್ಕಂಥ ಕಾಲ ಈ ಅಕ್ಷಯ ತೃತೀಯ ಕಾಲ. ಇದರಲ್ಲಿ ನಾನೀಗಾಗಲೇ ಮೇಷ ಮತ್ತು ವೃಷಭ ರಾಶಿಯವ್ರದ್ದು ತಿಳಿಸಿದೆ. ಈ ಒಂದು ಸಂಚಿಕೆಯಲ್ಲಿ ಮಿಥುನ ಮತ್ತು ಕಟಕ ರಾಶಿಯವ್ರಿಗೆ ಯಾವ ಫಲಗಳು ಜಾಸ್ತಿ ಆಗುತ್ತೆ, ಪರಿಹಾರಗಳಾದರೂ ಏನು ಮಾಡ್ಕೋಬೇಕಾಗುತ್ತೆ, ಯಾವ ಮಂತ್ರ ಪಠನೆ ಶುಭತ್ವವನ್ನು ತರ್ತದೆ, ಅಭಿವೃದ್ಧಿಗೋಸ್ಕರ ಯಾವ ದಾನವನ್ನು ಮಾಡಬೇಕಾಗ್ತದೆ, ಯಾವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಯಾವ ಒಂದು ಅಭಿವೃದ್ಧಿ ಆಗ್ತದೆ ಅನ್ನೋದು ನೋಡಬೇಕಾಗುತ್ತೆ. ಮೊದಲನೇದಾಗಿ ಮಿಥುನ ರಾಶಿ ನೋಡೋಣ. ಮಿಥುನ ರಾಶಿಯವರು ನೋಡಿ, ಒಂದು ವಿಚಾರ ತಿಳಿಸ್ತೀನಿ. ಅವರು ಕಾರ್ಯದಲ್ಲಿ ನಿಂತ್ಕೊಂಡು ಅಂದರೆ ಬಹಳ ಬುದ್ಧಿವಂತರು, ತಮ್ಮ ಕಾರ್ಯವನ್ನು ಮಾಡೇ ತೀರ್ತಕ್ಕಂಥ ಕೇಪಬಿಲಿಟಿ ಅವರಲ್ಲಿರ್ತದೆ. ಮಾತಿನ ಮೂಲಕ, ತಮ್ಮ ಬುದ್ಧಿಶಕ್ತಿಯ ಮೂಲಕ ವ್ಯಾಪಾರ ವಹಿವಾಟುಗಳನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ಅಂದರೆ ಬರ್ತಕ್ಕಂಥ ಅಕ್ಷಯ ತೃತೀಯದಲ್ಲಿ ಅವ್ರಿಗೆ ವ್ಯಾಪಾರದಲ್ಲಿ ಯಶಸ್ಸು ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಬೆಳವಣಿಗೆ ಇವೆರಡೂ ಬಹಳ ಮುಖ್ಯವಾಗಿ ಅವರ ಜೀವನದಲ್ಲಿ ಪಾತ್ರವನ್ನು ವಹಿಸುತ್ತದೆ. ಯಾರ್ಯಾರು ಈ ಮಿಥುನ ರಾಶಿಯಲ್ಲಿದ್ದೀರೋ, ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರೋ, ಈ ಕಾರ್ಯಗಳನ್ನು ಖಂಡಿತವಾಗಿ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಆರ್ಥಿಕ ವೃದ್ಧಿ, ವೈಯಕ್ತಿಕವಾಗಿರ್ತಕ್ಕಂಥ ಬೆಳವಣಿಗೆ. ಮಿಥುನ ರಾಶಿಯವರು ನೋಡಿ, ಭಾಳಷ್ಟು ಸೌಮ್ಯ ಸ್ವಭಾವದವರು ಆಗಿ ಕಂಡರೂ ಸಹಿತ ಬಹಳಷ್ಟು ಬುದ್ಧಿವಂತರಿರ್ತಾರೆ. ಜೊತೆಗೆ ತಾವು ಮಾತು ಕಡಿಮೆ ಆದರೂ ಮಾತಿಗೆ ನಿಂತ್ಕೊಂಡ್ರೆ ಕಷ್ಟ. ವಿಪರೀತ ಮಾತುಗಾರರು ಕೂಡ ತಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸಲೇಬೇಕು ಅಂತಕ್ಕಂಥ ಮೆಂಟಾಲಿಟಿ ಅವರಲ್ಲಿರ್ತದೆ. ಅಫ್ಕೋರ್ಸ್ ಏನೇ ಆದರೂ ನನ್ನ ಕಾರ್ಯದಲ್ಲಿ ಜಯ ಸಿಗಬೇಕು ಅಂತಕ್ಕಂಥದ್ದು ಮಿಥುನ ರಾಶಿಯವರ ತತ್ವ, ಬುಧನ ತತ್ವ ಇರ್ತಕ್ಕಂಥದ್ದು. ಈ ರಾಶಿಯವರು ಅತ್ಯುತ್ತಮವಾಗಿರ್ತಕ್ಕಂಥ ಮುಹೂರ್ತ ಭಾಗವನ್ನು ನೋಡೋದಾದರೆ 10:30 ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಒಂದು ಶುಭ ಸಮಯ ಇರ್ತದೆ. ಈ ಒಂದು ಸಂದರ್ಭದಲ್ಲಿ ಬೆಳ್ಳಿಯ ನಾಣ್ಯ ಅಥವಾ ಬಂಗಾರವನ್ನಾದರೂ ಕೊಂಡ್ಕೊಂಬರ್ಬೋದು. ಬಂಗಾರ ಆದಷ್ಟು ಅವಾಯ್ಡ್ ಮಾಡಿ, ಬೇಡ. ಈ ಮಿಥುನ ರಾಶಿಯವರು ಬೆಳ್ಳಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ಅತ್ಯಗತ್ಯ. ಖಂಡಿತವಾಗಿ ಭಾಳಷ್ಟು ಶುಭವನ್ನು ತರ್ತದೆ. ಮಿಥುನ ರಾಶಿಯವರಿಗೆ ನೋಡಿ, ಇಷ್ಟ ದೇವತೆಗೆ ಅಂದರೆ ಯಾವುದಾದ್ರೂ ನಿಮ್ಮ ಇಷ್ಟ ದೇವತೆ, ದುರ್ಗಾ ದೇವತೆನೋ ಯಾವುದಿದೆಯೋ, ನಿಮ್ಮ ಇಷ್ಟ ದೇವತೆಗೆ ಈ ಹೆಸರು ಕಾಳಿನ ಫಲಹಾರವನ್ನು ಈ ಸಂದರ್ಭದಲ್ಲಿ ಮಾಡಿ ಹಂಚಿ. ನಿಮಗೆ ಈ ಒಂದು ಕಾರ್ಯಗಳು ಮಾಡೋದ್ರಿಂದ ನಿಮ್ಮ ಸಮಸ್ಯೆಯ ಒಂದು ಪ್ರಮಾಣಗಳು ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಅದನ್ನು ಈ ಒಂದು ಸಮಯ ಅಂದರೆ ಮುಹೂರ್ತ ಭಾಗದಲ್ಲಿ ಮಾಡ್ತಕ್ಕಂಥದ್ದು ಯಶಸ್ಸು ಜಾಸ್ತಿ ಸಿಗುತ್ತೆ. ಜೊತೆಗೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಇಡೀ ದಿನ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ, ಅಥವಾ ಈ ಮುಹೂರ್ತ ಭಾಗದಲ್ಲಿ 108 ಬಾರಿ ಆದರೂ ಪಠಣೆಯನ್ನು ಮಾಡಿ. ಖಂಡಿತವಾಗಿ ನಿಮಗೆ ಒಂದು ಶುಭ ಅಭಿವೃದ್ಧಿ, ಹಾಗೆ ವ್ಯಾಪಾರ ಯಶಸ್ಸು, ಜೊತೆಗೆ
ವೈಯಕ್ತಿಕವಾಗಿರ್ತಕ್ಕಂಥ ಬೆಳವಣಿಗೆ ಖಂಡಿತವಾಗಿ ಲಭ್ಯ ಆಗ್ತದೆ ಈ ಒಂದು ದಿನದಲ್ಲಿ. ಹಾಗೆ ಎರಡನೆಯದ ವಿಚಾರಗಳನ್ನು ತಗೊಂಡಾಗ ಕಟಕ ರಾಶಿ ತಗೋಣ. ಕಟಕ ರಾಶಿ ಮಾತೃ ಹೃದಯ ಜಾಸ್ತಿ ಇರ್ತದೆ, ಬೇರೆ ಕರ್ಗೋಗ್ಬಿಡ್ತಾರೆ. ಜೊತೆಗೆ ಒಂದು ಸೇವಾ ವೃತ್ತಿ, ಯಾರಿಗಾದರೂ ಬೇಗ ಕರಗ್ತಕ್ಕಂಥ ಮನೋಭಾವ, ಹಾಗೆ ಕೋಪನೂ ಕೂಡ ಇರ್ತದೆ. ಕೆಲವೊಂದು ಬಾರಿ ಇವರು ಕೆಲವೊಂದು ತಪ್ಪುಗಳನ್ನು ಅನಿವಾರ್ಯವಾಗಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಇದು ಕಟಕ ರಾಶಿಯ ತತ್ವ. ಚಂದ್ರನ ಒಂದು ತಾಯಿಯ ಸಹೃದಯಿ ಇರ್ತಕ್ಕಂಥ ಒಂದು ಗುಣಧರ್ಮ. ಇದು ಸರ್ವೇ ಸಾಮಾನ್ಯವಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬರುತ್ತೆ. ಕೆಲವೊಬ್ಬೊಬ್ಬರು ಅತಿಯಾದಂಥ ಅತಿರೇಕಕ್ಕೂ ಹೋಗ್ಬೋದು, ಅತಿಯಾಗಿ ಸಾಧಾರಣವಾಗೂ ಇರ್ಬೋದು. ಇದರಲ್ಲಿ ಎರಡು ತತ್ವಗಳು ಕೂಡ ಇರುತ್ತೆ. ತುಂಬ ಅನ್ನೆಸಸರಿಯಾಗಿ ಕೆಲವೊಬ್ಬೊಬ್ಬರು ಅತಿಯಾದಂಥ ಕೋಪಿಷ್ಟರು ಕೂಡ ಹೌದು. ಎಷ್ಟು ಕಾಮಾಗಿ ನೀರಿರುತ್ತೋ ಅಷ್ಟೇ ಕೂಡ ನಾವು ಸುನಾಮಿಯನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಇವರು. ಈ ದಿನದ ಒಂದು ಪ್ರಯೋಜನ ಏನು? ಬಹಳ ಮುಖ್ಯವಾಗಿ ಕುಟುಂಬ ಶಾಂತಿ ಅಂತ ನೋಡಿದ್ವಿ, ಹಾಗೆ ಸಮೃದ್ಧಿ. ಇವರಿಗೆ ಬೇಕಾಗಿರೋದೇ ಅದು, ನೆಮ್ಮದಿ ಬೇಕು ಬಹಳ ಮುಖ್ಯವಾಗಿ. ಯಾರಿಗೆ? ಕಟಕ ರಾಶಿಯವರಿಗೆ. ಈ ನೆಮ್ಮದಿಗೋಸ್ಕರ ಈ ಮುಹೂರ್ತ ಭಾಗ ಬಹಳ ವಿಶೇಷವಾಗಿರ್ತಕ್ಕಂಥ ನೋಡು. ಮಧ್ಯಾಹ್ನದ ಮುಹೂರ್ತ ಭಾಗ ಇವ್ರಿಗೂ ಸ್ವಲ್ಪ 12ರಿಂದ 1:30 ಮುಹೂರ್ತ ಭಾಗ ಅಂತ ನೋಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಇವರು ಸಾಧ್ಯವಾದರೆ ಒಂದು ಬೆಳ್ಳಿಯ ನಾಣ್ಯ ಅಥವಾ ಗೋಲ್ಡ್ ಅಂದರೆ ಬೆಳ್ಳಿ ಬೇಡ, ಸಾಧ್ಯವಾದಷ್ಟು ಕೂಡ ನೀವು ಬಂಗಾರವನ್ನು ಕೊಂಡ್ಕೊಂಬನ್ನಿ. ಅಥವಾ ಆಗಲ್ಲ ಗುರುಗಳೇ ಅಂದರೆ ಕಡಲೆಬೇಳೆ ಕಡಲೆಕಾಳಾದರೂ ಕೊಂಡ್ಕೊಂಡ್ಬರ್ತಕ್ಕಂಥ ಕೆಲಸ ಮಾಡಿ. ಜೊತೆಗೆ ಸಾಧ್ಯವಾದರೆ ಅರಿಶಿಣವನ್ನಾದರೂ ಕೊಡ್ತಕ್ಕಂಥ ಕೆಲಸ ಮಾಡಿ, ಕೊಂಡ್ಕೊಂಬನ್ನಿ. ಅರಿಶಿಣ ಇದು ನಿಮ್ಮ ಭಾಗ್ಯ ವೃದ್ಧಿಯನ್ನು ಮಾಡ್ತದೆ ಖಂಡಿತ. ನೋಡಿ, ಯಾಕೆಂದರೆ ಆ ದಿನವೇ ಕೊಂಡ್ಕೊಂಬರ್ಬೇಕಾ ಗುರುಗಳೇ ಅಂತಂದರೆ ಖಂಡಿತವಾಗಿ ಆ ಒಂದು ಮುಹೂರ್ತ ಭಾಗ ನಾವು ಆ ಒಂದು ದಿನದ ಒಂದು ತರ್ತಕ್ಕಂಥದ್ದು ಒಂದು ಸಾಂಕೇತಿಕವಾಗಿ ಆ ಒಂದು ಗ್ರಹದ ಒಂದು ಅಭಿವೃದ್ಧಿಗಳು ಜಾಸ್ತಿ ಆಗ್ತಾ ಬರ್ತದೆ ಸ್ನೇಹಿತರೆ. ಹಾಗಾಗಿ ನಾನು ಇದನ್ನು ಫಾಲೋಅಪ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ನೋಡಿ, ಸಾಧ್ಯವಾದರೆ ವಿಷ್ಣುವಿಗೆ ಹಾಲು ಅಥವಾ ಹಾಲಿನ ಪಾಯಸವನ್ನು ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡಿ. ಹಾಲಿನ ಒಂದು ಅಭಿಷೇಕವನ್ನು ವಿಷ್ಣುವಿಗೆ ಮಾಡ್ತಕ್ಕಂಥ ಕೆಲಸವನ್ನೇ ಮಾಡಿ. ಜೊತೆಗೆ ನಿರ್ಗತಿಕರಿಗೆ ಆಹಾರವನ್ನು ನೀಡ್ತಕ್ಕಂಥ ಕೆಲಸ ಮಾಡಿ. ಖಂಡಿತವಾಗಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗುತ್ತೆ. ಯಾವುದಾದ್ರೂ ತುಂಬ ಯಾರಿದ್ದಾರೋ ಈ ದಿನ ಈ ಕೆಲಸ ಕಾರ್ಯಗಳನ್ನು ಮಾಡಿ. ಏನೋ ದೇವಸ್ಥಾನಕ್ಕೆ ಹೋಗ್ತೀರಾ, ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಜೊತೆಗೆ ಓಂ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮಸ್ಪತಯೇ ನಮಃ. ನಿಮ್ಮ ಭಾಗ್ಯವೃದ್ಧಿ, ನೆಮ್ಮದಿ, ಜೊತೆಗೆ ಸಮೃದ್ಧಿ ಕೂಡ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಖಂಡಿತ. ನೋಡಿ, ಅಕ್ಷಯ ತೃತೀಯ ನಾನು ಹೇಳ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೋ, ವೈಯಕ್ತಿಕವಾಗಿ ರಾಶಿಗಳ ಹೇಳ್ತಾ ಇದ್ದೇನೆ, ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಜೊತೆ ನಿಮ್ಮ ಒಂದು ಬೆಳವಣಿಗೆ ಕೂಡ ಆಗ್ತಕ್ಕಂಥದ್ದಿರುತ್ತೆ. ಅಕ್ಷಯ ಪಾತ್ರೆ, ಅಕ್ಷಯ ತೃತೀಯ, ಅದಕ್ಕೋಸ್ಕರ ತೃತೀಯ ಕುಜ ಆಡಳಿತ ಮಾಡೋದ್ರಿಂದ ಬೇಗ ಫಾಸ್ಟಾಗಿ ಗುರುತಾಗ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ನಮ್ಮ ವಿಡಿಯೋಸ್ನ ಯಾರು ನೋಡ್ತಾ ಇದ್ದೀರೋ ನಿಮ್ಮ ಕಾಮೆಂಟ್ ಜೊತೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಮಯಗ್ರೀವಮುಪಾಸ್ವವೇ. ಓಂ ನಮೋ ಭಗವತೆ ವಾಸುದೇವಾಯ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೆ ವಿಶೇಷವಾಗಿ ನಾನು ಅಕ್ಷಯ ತೃತೀಯ ದಿನದಂದು ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಅಂದರೆ ಆ ದಿನ ಮಾಡಿದ್ರೆ ವೈಯಕ್ತಿಕವಾಗಿ ಯಾವ ರಾಶಿಯವರಿಗೆ ಯಾವ ಫಲಗಳು ಪ್ರಾಪ್ತಿಯಾಗ್ತದೆ ತಿಳಿಸ್ತಾ ಬಂದಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಸಿಂಹರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ಯಾವ ವೈಯಕ್ತಿಕ ಫಲಗಳು ಸಹ ಜಾಸ್ತಿ ಆಗುತ್ತೆ. ಮ್ಯಾಕ್ಸಿಮಮ್ ನೋಡಿ, ಸಿಂಹರಾಶಿಯಿಂದ ಕ್ಷಣಕ್ಕೆ ಅಧಿಕಾರದ ತತ್ವ ಮನೋಭಾವ ಇರ್ತದೆ, ಸೇವಾ ವೃತ್ತಿ ಇರ್ತಕ್ಕಂಥದ್ದಿರುತ್ತೆ. ಮೂಲತಃ ಇವರು ಒಂದು ರಾಜನ ತತ್ವ ಇರ್ತಕ್ಕಂಥ ರಾಶಿಯವರು. ಬೇಗ ಸಹಾಯ ಮಾಡೋದು, ಕೆಲವೊಮ್ಮೊಮ್ಮೆ ಹಣಕಾಸಿನಲ್ಲಿ ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ. ಮೂಲ ನಾವು ಸಿಂಹರಾಶಿಯನ್ನು ನೋಡಿದಾಗ ರಾಜಕೀಯ ತತ್ವ ಗುಣಗಳು ಜಾಸ್ತಿ ಇರತಕ್ಕಂಥ ಒಂದು ವಿಶೇಷತೆ. ಹಾಗೆ ಈ ಸಿಂಹರಾಶಿಯವ್ರಿಗೆ ಬಹಳ ಮುಖ್ಯವಾಗಿ ಅವರ ಹೆಸರು, ಕೀರ್ತಿ, ಪ್ರತಿಷ್ಠೆ ಜಾಸ್ತಿ ಇರಬೇಕು. ಇವೆರಡು ಖ್ಯಾತಿಗಳು ಜಾಸ್ತಿ ಆಗಬೇಕು ಅವತ್ತಿನ ದಿನ. ನೀವು ಈ ಒಂದು ಮನಸ್ಥಿತಿಯವರಾಗಿದ್ದು ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ, ಹಾಗೆ ನಾಯಕತ್ವದ ಗುಣ ಜಾಸ್ತಿ ಆಗಬೇಕು, ಯಶಸ್ಸು ಸಿಗಬೇಕು ನಾಯಕತ್ವದಲ್ಲಿ ಅಂತಕ್ಕಂಥವರು
ಖಂಡಿತ ಈ ದಿನ ಈ ಕಾರ್ಯಗಳನ್ನು ಮಾಡಿಕೊಳ್ಳಿ. ನೋಡಿ, ವೈಯಕ್ತಿಕವಾಗಿ ನಾನು ತಿಳಿಸ್ತಾ ಇದ್ದೇನೆ, ಅಕ್ಷಯವಾಗ್ತದೆ ಅದು. ಇಡೀ ವರ್ಷ ನಿಮಗೆ ಅಕ್ಷಯ ಒಂದು ತೃತೀಯ ನಿಮಗೆ ನಿಮ್ಮ ಬಾಳಲ್ಲಿ ಭಾಳಷ್ಟು ಬಂಗಾರವನ್ನು ಕೊಡೋದಿದೆ, ಬಂಗಾರದ ತತ್ವ. ನೀವು ಜಸ್ಟ್ ಸಿಂಪಲ್ ಅನಾಲಿಸಿಸ್ ಏನಪ್ಪ ಅಂದರೆ, ಬಂಗಾರವನ್ನು ಕೊಂಡ್ಕೊಂಬಂದಂಥ ವಿಚಾರ ಭಾಗ್ಯವನ್ನು ತರಲಿ ಅಂತ, ಭಾಗ್ಯವನ್ನು ಬರಲಿ. 9ರ ಸ್ಥಾನ ಆಡಳಿತ ಮಾಡ್ತಕ್ಕಂಥದ್ದು ಯಾವುದು? ಗುರುತತ್ವ. ಭಾಗ್ಯ ವೃದ್ಧಿ ಆಗಲಿ. ಅದ್ರ ಜೊತೆಗೆ ನೆಮ್ಮದಿ ಬೇಕಲ್ವಾ? ಬೆಳ್ಳಿಯ ತತ್ವನೂ ಬೇಕಾಗ್ತದೆ. ಸೊ ನೆಮ್ಮದಿನೂ ಬೇಕು. ಯಾವ ರಾಶಿಯವರು ಬೆಳ್ಳಿ, ಯಾವ ರಾಶಿಯವರು ಬಂಗಾರವನ್ನು ಕೊಂಡ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಸೊ ಹಾಗಾಗಿ ನಾವು 2 ರಾಶಿಗಳನ್ನು ತಗೊಂಡಾಗ ಸಿಂಹರಾಶಿಯವರಿಗೆ ನಾನೀಗ ಹೇಳಿದಾಗೆ ಆಡಳಿತ, ಒಂದು ನಾಯಕತ್ವದ ಗುಣ, ಆಡಳಿತದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು, ಹೆಸರು ಕೀರ್ತಿ ಪ್ರತಿಷ್ಠೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಈ ದಿನದ ಮಹತ್ವ ಆಗಿರೋದ್ರಿಂದ ನಿಮಗೆ ಅತ್ಯುತ್ತಮ ಮುಹೂರ್ತ ಮಧ್ಯಾಹ್ನ ಇರ್ತದೆ. ಮಧ್ಯಾಹ್ನ 1ರಿಂದ 3 ಗಂಟೆ ಸಮಯ, 1:30ರಿಂದ 3:30 ಸಮಯ ಅಂತ ನೋಡಿದ್ವಿ. ಈ ರಾಶಿಯವರಿಗೆ ಶುಭ ಮುಹೂರ್ತ. ಅದರಲ್ಲೂ ಕೂಡ ಅದರಲ್ಲಿ ಸಿಲ್ವರನ್ನು ಕೊಂಡ್ಕೊಂಬರ್ಬೋದು, ಅಂದರೆ ಬೆಳ್ಳಿಯನ್ನು ಕೊಂಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಭಾಳ ಮುಖ್ಯವಾಗಿ ನೀವು ಮಾಡ್ತಕ್ಕಂಥದ್ದು, ನಿಮ್ಮ ಇಷ್ಟ ದೇವತೆಗೆ ಅಥವಾ ಒಂದು ಶಿವನಿಗೆ ಗೋಪಿಚಂದನ ಅಂತ ನೋಡಿದ್ವಿ. ಗೋಪಿಚಂದನ ನಿಮಗೆ ನೋಡಿರ್ಬೋದು. ಗೋಪಿಚಂದನ ಗಂಧದ ತುಂಡುಗಳು, ಅಥವಾ ನೀವು ಅಂಗಡಿಯಲ್ಲಿ ವಿಚಾರಿಸಿದ್ರೆ ಗೋಪಿಚಂದನ ಕೂಡ ಇದ್ದರೆ ಕೊಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಕುಂಕುಮವನ್ನು ನಿಮ್ಮ ಇಷ್ಟ ದೇವತೆಗೆ ಅರ್ಪಣೆಯನ್ನು ಮಾಡಬೇಕು. ಆ ದೇವಸ್ಥಾನಕ್ಕೆ ಹೋದಾಗ ಭಾಳ ಮುಖ್ಯವಾಗಿ ನೀವು ಮಾಡ್ತಕ್ಕಂಥದ್ದು ತುಪ್ಪದ ದೀಪವನ್ನು ಅಲ್ಲಿ ಬೆಳಗಿಸ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಜೊತೆಗೆ ಮನೆಯಲ್ಲೂ ಸಹಿತವಾಗಿ ತುಪ್ಪದ ದೀಪವನ್ನು ಹಚ್ಚಿ. ಈ ದಿನ ಮಾತ್ರ ಎಕ್ಸ್ಪೆಷಲಿ ನಾನು ಹೇಳ್ತಾ ಇದ್ದೇನೆ, ಈ ಕಾರ್ಯವನ್ನು ಮಾಡೋದ್ರಿಂದ ನಿಮಗೆ ಭಾಳ ವಿಶೇಷವಾಗಿ ಹೆಸರು ಕೀರ್ತಿ ಪ್ರತಿಷ್ಠಾ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ನಾಯಕತ್ವದ ಗುಣ ಆಗ್ತದೆ, ಜೊತೆಗೆ ಅಧಿಕಾರದ ಗುಣ ಇರ್ತಕ್ಕಂಥದ್ದು, ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ಇರುತ್ತೆ. ಖ್ಯಾತಿಯನ್ನು ಗಳಿಸ್ತಕ್ಕಂಥ ಒಂದು ಖ್ಯಾತಿಯನ್ನು ಕಳಿಸ್ತಕ್ಕಂಥ ಒಂದು ದಿನ ಸಹಿತವಾಗಿ ನಾವು ನೋಡ್ತೇವೆ. ಈ ದಿನ ನಿಮಗೆ ಇದೊಂದು ಮಹತ್ವವನ್ನು ಅಕ್ಷಯವಾಗಿ ಕೊಡ್ತದೆ. ಯಾರು ಖಂಡಿತವಾಗಿ ನೋಡಿ, ಸಿಂಪಲ್ ಪರಿಹಾರವನ್ನು ತಿಳಿಸ್ತಾ ಬಂದಿದ್ದೇನೆ ನಾನು. ಎಕ್ಸ್ಪೆಷಲಿ ಎಲ್ಲ ಹುಡುಕಿ ಇದನ್ನು ನಿಮಗೆ ನಾನು ಮುಂದೆ ತಂದಿರ್ತಿದ್ದೇನೆ. ಈ ಕಾರ್ಯಗಳನ್ನು ನೆಗ್ಲೆಕ್ಟ್ ಮಾಡಿದಾಗೆ ಮಾಡಿಕೊಳ್ಳಿ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಏನು ಹೆಸರು ಕೀರ್ತಿ ಪ್ರತಿಷ್ಠೆ ನಾಯಕತ್ವದ ಗುಣ ಆಟೋಮೆಟಿಕ್ಕಾಗಿ ಬರುತ್ತೆ. ನಿಮ್ಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಬಂತು ಅಂದರೆ ಹಣನೂ ಬರ್ತಕ್ಕಂಥದ್ದು ಇರುತ್ತೆ. ನೀವು ಅತ್ಯಂತ ಸುಲಭವಾಗಿ ಮಾಡ್ತಕ್ಕಂಥ ಕೆಲಸ, ಖಂಡಿತವಾಗಿ ಸಾಧ್ಯವಾದರೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಅಥವಾ ಓಂ ಅಮ್ಮಂಗಾರಕಾಯ ನಮಃ, ಅಥವಾ ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯ, ಅಥವಾ ಶಿವನ ಆರಾಧನೆಯನ್ನಾದರೂ ಮಾಡ್ಬೋದು. ತಾವು ಶಿವನ ಮಂತ್ರಗಳನ್ನು, ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಹಾಗೆ 2ನೇ ಪ್ರಮುಖವಾಗಿ ನಾನು ನೋಡಿದಾಗ ಸಿಂಹರಾಶಿ ಆಯಿತು. ಕನ್ಯಾ ರಾಶಿ, ಭಾಳ ಕನ್ಯಾ ರಾಶಿ ಅತ್ಯಂತ ಕೋಪಿಷ್ಠರು ಕೂಡ. ತಮ್ಮ ಕೆಲಸದಲ್ಲಿ ಅವರು ಜೆನ್ಯೂನಿಟಿ ನೋಡ್ತಾರೆ, ಬಟ್ ಒಂದು ಅಸೂಯ ಮನೋಭಾವವನ್ನು ಬಿಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅವರೆಲ್ಲ ಇರುತ್ತೆ. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಬುದ್ಧಿವಂತರು, ಜೊತೆಗೆ ಭಾಳ ವಿಶೇಷವಾಗಿ ತುಂಬ ಅಧ್ಯಯನವನ್ನು ಮಾಡ್ತಕ್ಕಂಥವರು, ಚೆನ್ನಾಗಿ ಕೆಲಸ ಕಾರ್ಯಗಳಲ್ಲಿ ಪ್ರಾವೀಣ್ಯತೆಯನ್ನು ಇರ್ತಕ್ಕಂಥವರು, ಬೇಗ ಕೋಪಕ್ಕೆ ಒಳಗಾಗ್ತಕ್ಕಂಥವರು ಸಹಿತವಾಗಿ ನಾವು ಕನ್ಯಾ ರಾಶಿಯನ್ನು ನೋಡ್ತೀವಿ. ಆದರೆ ಮುಖ್ಯವಾಗಿ ನಾವು ಈ ರಾಶಿಯವರಿಗೆ ನೋಡ್ತಕ್ಕಂಥದ್ದು ಆರೋಗ್ಯದಲ್ಲಿ ಯಶಸ್ಸು ಸಿಗಬೇಕು. ಜೊತೆಗೆ ಅಧ್ಯಯನ ಮತ್ತು ವ್ಯವಹಾರ ಇವೆರಡೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಅವ್ರಿಗೆ. ನೋಡಿ, ಬುಧನ ತತ್ವ, ಬುಧ ಸ್ವತಃ ತನ್ನ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಉಚ್ಚಸ್ಥಾನ. ಯಾವಾಗಲೂ ಬುಧ ವ್ಯಾಪಾರದ ಗುಣಧರ್ಮ ಇರತಕ್ಕಂಥ, ಹಣವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಗುಣಧರ್ಮ ಇರ್ತದೆ. ಅದೇ ರೀತಿಯಾಗಿ ಈ ಅಕ್ಷಯ ತೃತೀಯದಲ್ಲಿ ಈ ಕಾರ್ಯಗಳನ್ನು ಮಾಡಷ್ಟು ಇನ್ನಷ್ಟು ಯಶಸ್ಸು ಜಾಸ್ತಿ ಸಿಗುತ್ತೆ. ಕಾರ್ಯ ಅತ್ಯುತ್ತಮ ಮುಹೂರ್ತ ಭಾಗವನ್ನು ನೋಡಿದಾಗ ಇವರು 3ರಿಂದ 4 ಒಳ್ಳೆಯ ಮುಹೂರ್ತ ಭಾಗ ಇವರಿಗೆ ಎಕ್ಸ್ಪೆಷಲಿ. ನೀವು ಸಹಿತವಾಗಿ ಬೆಳ್ಳಿಯನ್ನು ಕೂಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ನೀವು ಬಹಳ ಸರಳವಾಗಿ ಹಸಿರು ತರಕಾರಿಗಳನ್ನು ಸಾಧ್ಯವಾದರೆ ಹಸುಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಪಶುಗಳಿಗೆ, ಯಾವುದಾದ್ರೂ ಹಸುಗಳು ಅಥವಾ ನೋಡ್ಕೊಳ್ಳಿ, ಯಾವುದಾದ್ರೂ ನಿಮ್ಮ ಮನೆ ಹತ್ರ ಬಂದರೆ ಹಸಿರು ತರಕಾರಿಗಳನ್ನು ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ 108 ಬಾರಿ ಮಂತ್ರವನ್ನು ಹೇಳ್ಕೊಳ್ಳಿ. ಖಂಡಿತವಾಗಿ ನಿಮಗೆ ನಿಮ್ಮ ಅಧ್ಯಯನ ಪ್ರಯೋಜನ ಆಗ್ತಕ್ಕಂಥದ್ದು, ನಿಮ್ಮ ಅಧ್ಯಯನದಲ್ಲಿ ಯಶಸ್ಸು ಸಿಗ್ತದೆ. ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಗುಣಧರ್ಮ ಜಾಸ್ತಿ ಆಗ್ತಾ ಬರ್ತದೆ.
ಜೊತೆಗೆ ಆರೋಗ್ಯ ವೃದ್ಧಿ ಬರ್ತದೆ. ನೋಡಿ ಎಷ್ಟಂತ ಅತ್ಯಂತ ಶುಭತ್ವ ಹೇಗೆ ಜಾಸ್ತಿ ಆಗ್ತದೆ, ಇವೆಲ್ಲ ಫಾಸ್ಟಾಗಿ ನಡೀತವೆ. ಅದಕ್ಕೋಸ್ಕರ ನಾವು ಅಕ್ಷಯ ತೃತೀಯವನ್ನು, ತೃತೀಯ ತಿಥಿಯನ್ನು ಕುಜನ ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ. ಕುಜ ಭಾಳ ಫಾಸ್ಟಾಗಿ ಗ್ರೋಯಿಂಗ್ ಮಾಡ್ತಕ್ಕಂಥದ್ದಿರುತ್ತೆ. ಜೊತೆಗೆ ಗುರುವಿನ ತತ್ವ, ಇನ್ನೂ ಅನೇಕ ವಿಚಾರಗಳು, ಈ ಒಂದು ಅನೇಕ ವಿಚಾರಗಳಲ್ಲಿ ನಿಮಗೆ ಅಕ್ಷಯ ತೃತೀಯ ನಿಮಗೆ ಶುಭತ್ವವನ್ನು ತರುತ್ತೆ. ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೇನೆ, ವೈಯಕ್ತಿಕವಾಗಿ ಹೇಳೋದ್ರಿಂದ ಚಂದ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಇವೆಲ್ಲ ಪ್ರಯೋಜನಗಳು ಲಭ್ಯ ಆಗ್ತದೆ ಸ್ನೇಹಿತರೆ. ಹಾಗಾಗಿ ಈ ಕಾರ್ಯಗಳನ್ನು ಖಂಡಿತ ಡಿಲೇ ಮಾಡಬೇಡಿ. 100ಕ್ಕೆ 100 ಭಾಗ ನಿಮಗೆ ಯಶಸ್ಸು ಸಿಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಮಯಗ್ರೀವಾಮುಪಾಸ್ವವೇ. ಓಂ ನಮೋ ಭಗವತೆ ವಾಸುದೇವಾಯ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಭಾಳ ವಿಶೇಷವಾಗಿ ನಮಗೆ ಅಕ್ಷಯ ತೃತೀಯ ಬರ್ತಿದೆ, ಜೊತೆಗೆ ಅವತ್ತು ಬಸವ ಜಯಂತಿ ಕೂಡ ಹೌದು. ಬುಧವಾರ 30ನೇ ತಾರೀಕು ಖಂಡಿತ ಭಾಳ ವಿಶೇಷವಾಗಿ ಶುಭ ಮುಹೂರ್ತ ಇರ್ತಕ್ಕಂಥ ಕಾಲ. ನೋಡಿ, ನಾನು ಆಲ್ರೆಡಿ ವೈಯಕ್ತಿಕ ರಾಶಿಗಳ ಒಂದು ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಬಂದಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿಯವರದು. ತುಲಾ ಮತ್ತು ವೃಶ್ಚಿಕ ರಾಶಿಯವರ ಅಭಿವೃದ್ಧಿ ಕಾರ್ಯಗಳು ಹೇಗೆ ಮಾಡ್ಕೋಬೇಕಾಗುತ್ತೆ, ವೈಯಕ್ತಿಕವಾಗಿ ಯಾವ ಒಂದು ಕ್ಷೇತ್ರ ಫಲ ಜಾಸ್ತಿ ಆಗಬೇಕು, ಇದು ಭಾಳ ಮುಖ್ಯ ಅಲ್ವಾ. ನೋಡಿ, ಚಂದ್ರನ ಸ್ಥಾನ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು. ತುಲಾ ರಾಶಿಯವರ ಒಂದು ರಾಶಿಯ ತತ್ವ ಏರಿ ಮೋಡ್, ಅಂದರೆ ಬದಲಾಗ್ತಕ್ಕಂಥ ಗುಣ. ಸ್ವಲ್ಪ ಮಟ್ಟಿಗೆ ಅವರು ಒಂದು ನ್ಯಾಯಕ್ಕೆ ಬದ್ಧವಾಗಿ ಇರ್ತಕ್ಕಂಥ ಗುಣಗಳಿರ್ತದೆ. ಸಣ್ಣ ಪುಟ್ಟ ಸಂಕಷ್ಟಗಳನ್ನು ಕೂಡ ಎದುರಿಸ್ತಕ್ಕಂಥದ್ದು ಅವರಲ್ಲಿ ನೋಡ್ತೀವಿ. ಜೊತೆಗೆ ಈ ತುಲಾ ರಾಶಿಯವರು ಸಾಧ್ಯವಾದಷ್ಟು ಕೂಡ ಈ ಜನಗಳ ಒಂದು ಇಂಟರ್ಯಾಕ್ಷನ್ಸ್ ಆಗಿರ್ಬೋದು, ಮತ್ತು ಒಂದು ವ್ಯಾಪಾರ ಧರ್ಮ ಆಗಿರ್ಬೋದು, ಒಂದು ನ್ಯಾಯಯುತವಾಗಿರ್ತಕ್ಕಂಥ ಬದ್ಧತೆ ಆಗಿರ್ಬೋದು, ಈ ತುಲಾ ರಾಶಿಯವರ ಒಂದು ತತ್ವ ಕೂಡ ಅದೇ ಆಗುತ್ತೆ. ಸಪ್ತಮ ಸ್ಥಾನ ಶುಕ್ರ, ಅಲ್ಲಿ ನೋಡಿ ಭಾಳ ಮುಖ್ಯವಾಗಿ ಸಂಗಾತಿಯ ವಿಚಾರ, ಅಂದರೆ ಮದುವೆ ವಿಚಾರಗಳು ಅಂತ ನೋಡಿದ್ವಿ. ಸಾರ್ವಜನಿಕ ವಿಚಾರಗಳು, ತಲ್ಲೀನತೆ ಜಾಸ್ತಿ. ಈ ಒಂದು ರಾಶಿ ತತ್ವರದ್ದು ಮನಸ್ಥಿತಿ ಸರಿ ಮಾಡ್ಕೋಬೇಕು. ಭಾಳ ಮುಖ್ಯವಾಗಿ ಇನ್ನೊಂದು ವಿಚಾರ, ಯಾರು ತುಲಾ ರಾಶಿಯಲ್ಲಿದ್ದೀರೋ ಜಲಸ್ಸನ್ನು, ಇನ್ನೊಂದು ರೀತಿಯ ವ್ಯಕ್ತಿಗಳ ಬಗ್ಗೆ ಜಲಸ್ಸನ್ನು ಕಡಿಮೆ ಮಾಡ್ಕೋಬೇಕು. ನಂದೇ ನಡಿಬೇಕು ಅಂತಕ್ಕಂಥ ವಾದಗಳು ಜಾಸ್ತಿ ಬೇಡ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದರಿಂದ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬಂದ್ಬಿಡುತ್ತೆ, ನೆಮ್ಮದಿ ಕೆಡ್ತಕ್ಕಂಥ ಸನ್ನಿವೇಶ ಬರ್ತದೆ. ಈ ತುಲಾ ರಾಶಿಯವರ ತತ್ವ ಹೇಳಿದೆ. ಆದರೆ ಈ ಒಂದು ಬೆಳವಣಿಗೆಯ ಕಾಲ, ಏನು ಬೆಳವಣಿಗೆ ಮಾಡ್ಕೋಬೇಕು ತುಲಾ ರಾಶಿಯವರು, ಅಕ್ಷಯ ತೃತೀಯ ದಿನಗಳಂದು ಬೆಳವಣಿಗೆ ಏನು ವೃದ್ಧಿಯನ್ನು ಮಾಡ್ಕೋಬೇಕು ಇವರ ಜಾತಕದ ಪ್ರಕಾರ. ನೋಡಿ, ಭಾಳ ಮುಖ್ಯವಾಗಿ ಇದನ್ನು ಆ ಅಕ್ಷಯ ತೃತೀಯ ಆಚರಣೆಯನ್ನು ಮಾಡೋದ್ರಿಂದ ನಿಮಗೆ ಬಹಳ ಮುಖ್ಯವಾಗಿ ಆರ್ಥಿಕ ಬೆಳವಣಿಗೆ ಮತ್ತು ಸಂತೋಷದ ಸಂಬಂಧಗಳು ಅಂತ ನೋಡಿದ್ವಿ. ನೋಡಿ, ಅದಕ್ಕೆ ಹೇಳಿದ್ದು ಸಂತೋಷದ ಒಂದು ಸಂಬಂಧಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಅಕ್ಷಯ ತೃತೀಯದಲ್ಲಿ ಬರ್ತದೆ. ಅದಕ್ಕೋಸ್ಕರ ಇಷ್ಟ ದೇವತೆ, ಹಾಗೆ ಮುಹೂರ್ತ ಭಾಗಗಳು, ಕೆಲವೊಂದು ದಾನಗಳು, ಕೆಲವೊಂದು ಮಂತ್ರಗಳು ಅತ್ಯದ್ಭುತವಾಗಿರ್ತಕ್ಕಂಥ ಶುಭತ್ವವನ್ನು ಕೊಡುತ್ತೆ. ಹಾಗಾಗಿ ನೋಡಿ, ಅತ್ಯುತ್ತಮವಾಗಿರ್ತಕ್ಕಂಥ ಮುಹೂರ್ತ ಭಾಗ ಇವರಿಗೆ ಸಾಯಂಕಾಲದ ಸಮಯ 4:30ಯಿಂದ 6 ಗಂಟೆ ಸಮಯದವರೆಗೂ ಕೂಡ ಉತ್ತಮದ ವಾತಾವರಣ, ಅಂದರೆ ಅತ್ಯುತ್ತಮ ಮುಹೂರ್ತ ಭಾಗ ಇವರಿಗೆ ಎಕ್ಸ್ಪೆಷಲ್ ಇರತಕ್ಕಂಥದ್ದು. ಇವರು ಸಹಿತವಾಗಿ ಬೆಳ್ಳಿಯನ್ನು ಕೊಂಡ್ಕೊಂಬನ್ನಿ. ಬೆಳ್ಳಿಯ ಒಂದು ನಾಣ್ಯ, ಬೆಳ್ಳಿಯ ಒಂದು ವಸ್ತುಗಳು ಯಾವುದಾದ್ರೂ ಆಗಿರ್ಬೋದು, ನಿಮಗೆ ಸಾಂಕೇತಿಕವಾಗಿ ಅಭಿವೃದ್ಧಿಯ ಒಂದು ತತ್ವವನ್ನು ಕೊಡ್ತದೆ. ಜೊತೆಗೆ ಭಾಳ ವಿಶೇಷವಾಗಿ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಇಷ್ಟ ದೇವತೆಗೆ ಅಥವಾ ದುರ್ಗಾದೇವತೆಗೆ ನೋಡಿ ಮಾಡ್ತಕ್ಕಂಥದ್ದು ಮೊಸರು ಅಥವಾ ಸಕ್ಕರೆಯನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಮನೆಯಲ್ಲಿ ಒಂದು ಗುಲಾಬಿ ಸ್ಫಟಿಕ ಶಿಲೆಯನ್ನು ಇಡ್ತಕ್ಕಂಥದ್ದು ನೋಡ್ಬೋದು, ಸ್ಪಿಯರ್ ಅಂತ ಕೂಡ ಬರ್ತದೆ. ಆ್ಯಕ್ಚುಲಿ ಇವರು ಈ ಒಂದು ದಿನಮಾನಗಳಲ್ಲಿ ಈ ಥರದ ವಸ್ತುಗಳನ್ನು ಇಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸಂಬಂಧಗಳಲ್ಲಿ ಉತ್ಕೃಷ್ಟತೆ ಬರುತ್ತೆ. ಅದಕ್ಕೆ ಅಕ್ಷಯ ತೃತೀಯ ನಮಗೆ ಸ್ವಾಭಾವಿಕವಾಗಿ ಕೆಲವೊಂದು ವಿಚಾರಗಳು ಸಣ್ಣ ಪುಟ್ಟದ್ದಿರ್ಬೋದು, ಆದರೆ ಮುಹೂರ್ತ ಭಾಗಗಳು ಹಾಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ದಿನಗಳು
ನಮಗೆ ಕಾಲಘಟ್ಟವಾಗಿ ಬಂದಿರತಕ್ಕಂಥ ದಿನಮಾನಗಳು ಅತ್ಯಂತ ಶುಭವನ್ನು ಕೊಡುತ್ತೆ. ಚಂದ್ರನ ಸ್ಥಾನಮಾನ ನೋಡಿ ಗಜಕೇಸರಿ ಯೋಗ ಇರ್ತಕ್ಕಂಥ ದಿನ ಕೂಡ ಆಗ್ತದೆ. ನಾನು ನಿಮಗೆ ಅದನ್ನು ಒಂದು ಸಪರೇಟ್ ವಿಡಿಯೋ ಕೊಡ್ತಾನೆ, ಅದು ನೋಡ್ಕೊಳ್ಳಿ. ಅದನ್ನು ಮ್ಯಾಕ್ಸಿಮಮ್ ಯಾವ ರೀತಿ ಇರುತ್ತೆ, ಅಕ್ಷಯ ತೃತೀಯದ ಮಹತ್ವ ಏನಿರ್ತದೆ ಅಂತ ತಿಳಿಸ್ಕೊಡ್ತೀನಿ. ಇದು ವೈಯಕ್ತಿಕವಾಗಿ ನಿಮ್ಮ ಬೆಳವಣಿಗೆಗೆ ಈ ದಿನ ನೀವು ಅತ್ಯದ್ಭುತವಾಗಿರ್ತಕ್ಕಂಥ ಈ ಪ್ರಯೋಜನ, ಆರ್ಥಿಕ ಬೆಳವಣಿಗೆ, ಆರ್ಥಿಕ ವೃದ್ಧಿ ಇರ್ತಕ್ಕಂಥದ್ದು ಇವೆಲ್ಲ ಮಾಡಿದ್ರೆ ಗುಲಾಬಿ ಸ್ಫಟಿಕ, ಹಾಗೆ ಜೊತೆಗೆ ಸಂಬಂಧಗಳಲ್ಲಿ ವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ. ನೀವು ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ. ಓಂ ರೀಂ ದುಂ ದುರ್ಗಾಯೈ ನಮಃ 108 ಬಾರಿ ಈ ಶುಭ ಮುಹೂರ್ತದಲ್ಲಿ ಹೇಳ್ತಕ್ಕಂಥ ಕೆಲಸ ಮಾಡಿ. ವೈಯಕ್ತಿಕವಾಗಿ ಮುಹೂರ್ತ ಭಾಗವನ್ನೇ ನಾನು ಇಟ್ಟಿದ್ದೆ. ಅದನ್ನು ನೀವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ಆರ್ಥಿಕ ಬೆಳವಣಿಗೆ ಮತ್ತು ಸಂಬಂಧಗಳಲ್ಲಿ ಬಿರುಕಿಲ್ತಕ್ಕಂಥದ್ದು ದೂರ ಆಗ್ತದೆ, ಅಕ್ಷಯ ವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರು ನೋಡಿ, ವೃಶ್ಚಿಕ ರಾಶಿಯವ್ರದ್ದು ಎಲ್ಲ ಸ್ಥಿತಿಗತಿಗಳು ಓಕೆ. ಮನಸ್ಥಿತಿಗಳು, ಪ್ರೀತಿ ಕೊಡ್ತೀರಿ, ಹಂಚ್ತೀರಿ, ಕೆಲವೊಂದು ಮೋಸ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ, ಇದ್ದಕ್ಕಿದ್ದಾಗೆ ಮುನಿಸ್ಕೊಳ್ತಕ್ಕಂಥ ಗುಣಧರ್ಮ ಬರ್ತಕ್ಕಂಥದ್ದಿರುತ್ತೆ. ಯಾವುದೇ ಕೆಲಸವನ್ನು ಹಿಡಿದ್ರೆ ಅಧ್ಯಯನ ತುಂಬ ಡೀಪಾಗಿ ಮಾಡ್ತಕ್ಕಂಥದ್ದಿರುತ್ತೆ. ಜೊತೆಗೆ ಹಠದ ಸ್ವಭಾವತಃ ಇರ್ತದೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಡೀಪ್ ಯಾವುದನ್ನೇ ತಗೊಂಡ್ರೆ ಅತಿಯಾಗಿ ತಗೊಳ್ತಕ್ಕಂಥ ಗುಣಧರ್ಮ ಜಾಸ್ತಿ ಆಗುತ್ತೆ. ಎಕ್ಸ್ಪೆಷಲಿ ನಾನು ನೋಡ್ತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರಿಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ, ಸ್ವಲ್ಪ ಆತುರದ ಗುಣಧರ್ಮ ಕಡಿಮೆ ಆಗಬೇಕು, ಮನಸ್ಥಿತಿ ಸರಿಯಾಗಬೇಕು, ಸದೃಢತೆ ಆಗಬೇಕು. ಈ ವಿಚಾರಗಳಲ್ಲಿ ನಿಮಗೆ ಅತ್ಯಂತ ಪ್ರಯೋಜನವಾಗಿರ್ತಕ್ಕಂಥ ದಿನ ಸಹಿತವಾಗಿ ಈ ಅಕ್ಷಯ ತೃತೀಯ ಸಮಯ. ಈ ಅಕ್ಷಯ ತೃತೀಯದಲ್ಲಿ ಮಾಡ್ತಕ್ಕಂಥ ಕೆಲಸ, ಶುಭ ಮುಹೂರ್ತ, ಮಂತ್ರ ಪಠಣೆ ಹೇಗಿರಬೇಕು, ಧನವೃದ್ಧಿ, ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಹೇಗಿರಬೇಕು, ಇದು ವಿಶೇಷವಾಗಿರ್ತಕ್ಕಂಥದ್ದು. ಸಾಧ್ಯವಾದರೆ ನೋಡಿ, ನಿಮಗೆ ಇಷ್ಟ ದೇವತೆಗೆ ನೀವು ಮಾಡ್ತಕ್ಕಂಥದ್ದು ಸಮಯ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ಸಾಯಂಕಾಲ ನೋಡಿ. ಅದರಲ್ಲೂ ಕೂಡ ನಾವು ನೋಡ್ತಕ್ಕಂಥದ್ದು ಈ ಸಾಯಂಕಾಲ ಸಂಧ್ಯಾ ಸಮಯ 6ರಿಂದ 7:30 ಸಮಯ, ಈ ಒಂದು ಸಮಯ ಪ್ರದೋಷ ಕಾಲ ಕೂಡ ನೋಡ್ತೀವಿ. ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಈ ದಿನ ಒಂದು ಬಂಗಾರವನ್ನು ಕೊಂಡ್ಕೊಳ್ತಕ್ಕಂಥವ್ರ ಶಕ್ತಿ ಇದ್ದರೆ ಬಂಗಾರ ಕೊಂಡ್ಕೊಳ್ಳಿ, ಅಥವಾ ಕಡಲೆಕಾಳಾದರೂ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಮಾಡಿ. ಜೊತೆಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ನೀವು ಪಡ್ಕೋಬೇಕಾದ್ರೆ, ಹಾಗೆ ಸಮಸ್ಯೆಯ ಪ್ರಮಾಣ, ಶತ್ರುಗಳ ಭಾವ ಕಡಿಮೆ ಆಗಬೇಕಾದ್ರೆ ಕೆಂಪು ದಾಳಿಂಬೆಯನ್ನು ನೀವು ದುರ್ಗಾ ದೇವಸ್ಥಾನದಲ್ಲಿ ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನೋಡಿ, ಇದು ಅತ್ಯಂತ ನಿಮಗೆ ಶುಭತ್ವ ಜಾಸ್ತಿ ಆಗ್ತದೆ. ಇಡೀ ದಿನ ಸಾಧ್ಯವಾದರೆ ಈ ಮುಹೂರ್ತ ಭಾಗದಲ್ಲಿ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ 108 ಬಾರಿ ಪ್ರಾರ್ಥನೆ ಮಾಡಿ. ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಧನವೃದ್ಧಿ, ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ, ಕಷ್ಟಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ. ನಿಮ್ಮ ಹಣ ವೃದ್ಧಿ ಆಗ್ತಕ್ಕಂಥದ್ದು ಅತ್ಯಂತ ಮ್ಯಾಕ್ಸಿಮಮ್ ಶುಭತ್ವ ಜಾಸ್ತಿ ಆಗುತ್ತೆ. ಶತ್ರುಗಳ ದೂರ, ಕಾಟಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಈ ಅಕ್ಷಯ ತೃತೀಯದಲ್ಲಿ ಯಾರು ಈ ಥರ ಸರಳ ಪರಿಹಾರಗಳನ್ನು ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮಾಡ್ಕೊಳ್ತಾರೋ ಖಂಡಿತವಾಗಿ ಧನವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ, ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ. ಸಾಧ್ಯವಾದರೆ ಹಳದಿ ವಸ್ತ್ರಗಳನ್ನು ಈ ದಿನ ಧಾರಣೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ಶುಭತ್ವ ಜಾಸ್ತಿ ಆಗುತ್ತೆ. ಸಾಧ್ಯವಾದಷ್ಟು ಈ ಮಂತ್ರಗಳನ್ನು ಪಠನೆ ಮಾಡಿ. ಯಾರನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ಶುಭಂ ಕೃತ್ವಂ ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿರ್ನಮೋಸ್ತುತೇ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಇದೇ ತಿಂಗಳು 30ನೇ ತಾರೀಕು ಅಕ್ಷಯ ತೃತೀಯ. ಅಕ್ಷಯ ತೃತೀಯ ವಿಚಾರ ವೃದ್ಧಿ, ಅಕ್ಷಯ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅಂತ ನೋಡಿದ್ವಿ. ಇದು ಬಹಳ ಮಹತ್ವವಾಗಿರ್ತಕ್ಕಂಥ ದಿನ. ಅವತ್ತಿನ ದಿನವೇ ಗಜಕೇಸರಿ ಯೋಗ ಇರ್ತಕ್ಕಂಥದ್ದು. ಯಾವುದೇ ಒಂದು ಅಕ್ಷಯ ತೃತೀಯ ದಿನ ಚಂದ್ರ ಭಾಳ ಉಚ್ಚ ರಾಶಿಯಲ್ಲಿರ್ತಕ್ಕಂಥದ್ದು ನೋಡ್ತೀವಿ. ಅಂದರೆ ಅರ್ಥಾತ್ ನಾ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಧನಸ್ಥಾನದಲ್ಲಿರ್ತಕ್ಕಂಥದ್ದು. ನಾನು ವೈಯಕ್ತಿಕವಾಗಿ ಯಾವ ರಾಶಿಗಳಿಗೆ ಯಾವ ಒಂದು ಅಕ್ಷಯ ಆಗ್ತದೆ, ಅಕ್ಷಯ ಅಂದರೆ ನೀವು ಹಣಕಾಸೇ ಆಗಬಾರ್ದು, ಕೆಲಸ, ನಿಮ್ಮ ಆರೋಗ್ಯ, ನಿಮ್ಮ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ, ಯಾವುದೇ ಒಂದು ವಿಚಾರದಲ್ಲಿ ಅಕ್ಷಯವಾಗಬೇಕು, ವೃದ್ಧಿ ಆಗಬೇಕು.
ಯಾರಿಗೆ ಯಾವ ಅಂಶ ಕರುತ್ತೆ ಆ ಅಂಶದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಅಕ್ಷಯ ತೃತೀಯದ ತತ್ವ. ವೈಯಕ್ತಿಕವಾಗಿ ನಾವು ನೋಡೋದಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥದ್ದು ಧನುರಾಶಿ ಹಾಗೆ ಮಕರ ರಾಶಿಯ ಒಂದು ವಿಚಾರದಲ್ಲಿ ಹೇಗೆ ಯಾವ ಒಂದು ವಿಚಾರದಲ್ಲಿ ಅಕ್ಷಯವಾಗ್ತದೆ, ಇವ್ರಿಗೆ ವೃದ್ಧಿ ಇರ್ತಕ್ಕಂಥದ್ದಿರುತ್ತೆ, ಯಾವ ಒಂದು ದೇವರ ಸ್ಮರಣೆಯನ್ನು ಮಾಡಬೇಕು, ಯಾವ ಒಂದು ಮುಹೂರ್ತ ಭಾಗದಲ್ಲಿ ನಾವು ನೋಡಬೇಕಾಗುತ್ತೆ, ಯಾವ ಒಂದು ವೃದ್ಧಿಯನ್ನು ಮಾಡಬೇಕಾಗಿರುತ್ತೆ, ಯಾವ ಒಂದು ಪ್ರಯೋಜನವನ್ನು ಈ ಒಂದು ದಿನದಲ್ಲಿ ಪಡ್ಕೋಬೇಕಾಗ್ತದೆ, ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಮೊದಲನೇ ವಿಚಾರ ಧನುರಾಶಿ ತಗೋಣ. ನೋಡಿ, ಧನುರಾಶಿಯವರು ಭಾಳವಾಗಿ ಕೋಪದ ಸ್ವಭಾವತಃ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಕೂಡ ನೋಡಿದ್ವಿ. ಧರ್ಮ ವಿಚಾರವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸ್ತಕ್ಕಂಥವ್ರು, ಅದಕ್ಕೋಸ್ಕರ ವಿನಿಯೋಗಗಳನ್ನು ಜಾಸ್ತಿ ಮಾಡ್ತಕ್ಕಂಥವ್ರು, ತಮ್ಮ ಕಾರ್ಯಗಳನ್ನು ಜಸ್ಟ್ ನಾಲೆಡ್ಜಿಂದ ಜಾಸ್ತಿ ಮೈನೂಯಿಸ್ಕೊಳ್ಳದಲ್ಲೇ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಧನುರಾಶಿಯವ್ರಿಗೆ ಇಂಟೆಲಿಜೆಂಟ್ ಪರ್ಸನ್ ಕೂಡ ನೋಡಿದ್ವಿ. ಬೇರೆಯವ್ರಿಗೆ ಒಳ್ಳೆಯ ಸಜೆಷನ್, ಒಳ್ಳೆಯ ಒಂದು ಮಾರ್ಗ ಸೂಚಕರು ಕೂಡ. ಅವ್ರಿಗೆ ವಿಶೇಷವಾಗಿ ಇನ್ನಷ್ಟು ಅಭಿವೃದ್ಧಿ ಬೇಕು ಅಂದರೆ ಬುದ್ಧಿ ಅಂತ ನೋಡಿದ್ವಿ ಈ ಒಂದು ದಿನದಲ್ಲಿ. ಜೊತೆಗೆ ಅದೃಷ್ಟ ಮತ್ತು ಯಶಸ್ಸು, ಈ ಮೂರು ಕೂಡ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥದ್ದನ್ನು ಈ ಒಂದು 30ನೇ ತಾರೀಕು ಅಂದರೆ ಬರ್ತಕ್ಕಂಥ ಅಕ್ಷಯ ತೃತೀಯ ಅವ್ರಿಗೆ ಈ ಒಂದು ಕೊಡುಗೆಗಳನ್ನು ಕೊಡುತ್ತೆ. ಏನು ಮಾಡ್ಕೋಬೇಕಾಗತ್ತೆ, ಇದು ಭಾಳ ಮುಖ್ಯದ ವಿಚಾರ. ನೋಡಿ, ಧನುರಾಶಿಯವ್ರಿಗೆ ಶುಭ ಮುಹೂರ್ತ ಇರತಕ್ಕಂಥದ್ದು ಸಾಯಂಕಾಲದ ಸಮಯ, ಸಾಯಂಕಾಲ 6:30ಯಿಂದ 7:30 ಪ್ರದೋಷ ಕಾಲ ಅಂತ ಕೂಡ ಕರೆದ್ವಿ. ಈ ಕಾಲಘಟ್ಟದಲ್ಲಿ ಸಾಧ್ಯವಾದರೆ ಅವರು ನೋಡಿ ಗೋಲ್ಡ್ ಪರ್ಚೇಸು ಅಥವಾ ಕಡಲೆಕಾಳು, ಸಾಧ್ಯವಾದರೆ ಅರಿಶಿಣ ಈ ಥರದ್ದನ್ನು ಪರ್ಚೇಸ್ ಮಾಡಿ. ನಿಮಗೆ ಶಕ್ತಿ ಇದೆ, ಗೋಲ್ಡ್ ಪರ್ಚೇಸ್ ಮಾಡಿ, ನೋ ಪ್ರಾಬ್ಲಮ್ ಈ ಒಂದು ಕಾಲಘಟ್ಟದಲ್ಲಿ. ಜೊತೆಗೆ ಸಾಧ್ಯವಾದರೆ ವಿಷ್ಣುವಿಗೆ ಹಳದಿ ಪುಷ್ಪವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಜೊತೆಗೆ ಅಲ್ಲಿ ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಧನುರಾಶಿಯವ್ರಿಗೆ. ಇದರಿಂದ ನಿಮಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದನ್ನು ಆ ಒಂದು ಅಕ್ಷಯ ತೃತೀಯ ಕೊಡುತ್ತೆ. ಜೊತೆಗೆ ಸಿಹಿಯ ತಿಂಡಿಗಳನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ, ಬೇಸನ್ ಲಾಡ್ ಆಗಿರ್ಬೋದು, ಬೂಂದಿ ಆಗಿರ್ಬೋದು, ಅನಾಥರಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದರಿಂದ ನಿಮಗೆ ಅಕ್ಷಯವಾಗ್ತಕ್ಕಂಥದ್ದು ಏನೇನು, ಬುದ್ಧಿವಂತಿಕೆ, ಅದೃಷ್ಟ ಮತ್ತು ಯಶಸ್ಸು, ಈ ಮೂರು ಕೂಡ ಲಭ್ಯ ಆಗುತ್ತೆ. ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ, ವಿಷ್ಣುವಿನ ಪ್ರಾರ್ಥನೆ ಓಂ ನಮೋ ಭಗವತೆ ವಾಸುದೇವಾಯ 108 ಬಾರಿ ಖಂಡಿತವಾಗಿ ನಿಮಗೆ ಈ ಒಂದು ಕಾಲ ಅಕ್ಷಯ ತೃತೀಯ ಈ ವಸ್ತನ್ನು ಕೂಡ ಶುಭತ್ವವನ್ನು ಕೊಡುತ್ತೆ. ಎರಡನೆಯದಾಗಿ ನಾವು ನೋಡ್ತಕ್ಕಂಥದ್ದು ಮಕರ ರಾಶಿ. ಮಕರ ರಾಶಿಯವ್ರಿಗೆ ಒಂದು ಅಧಿಕಾರದ ಮನೋಭಾವ ಅಂತ ನೋಡಿದ್ವಿ. ಇವ್ರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬೆಳವಣಿಗೆ. ನೋಡಿ, ಅದಕ್ಕೋಸ್ಕರ ಆ ಬೆಳವಣಿಗೆ ಕುಂಠಿತವಾಗಬಾರದು ಅಂತ ಅಕ್ಷಯ ತೃತೀಯದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಭಾಳ ವಿಶೇಷತೆ. ಇವ್ರಿಗೆ ಬೆಳವಣಿಗೆ ಅಂತ ನೋಡಿದ್ವಿ. ಬೆಳವಣಿಗೆ ಮತ್ತು ಸ್ಥಿರತೆ, ವೃತ್ತಿಯ ಬೆಳವಣಿಗೆ ಆಗಬೇಕು. ಈ ವೃತ್ತಿಯ ಬೆಳವಣಿಗೆ ಅಕ್ಷಯ ತೃತೀಯದಲ್ಲಿ ಈ ಕಾರ್ಯಗಳನ್ನು ಮಾಡೋದ್ರಿಂದ, ಈ ದೇವರ ಸ್ಮರಣೆಯನ್ನು ಮಾಡೋದ್ರಿಂದ ನಮಗೆ ಈ ಮಕರ ರಾಶಿಯವರಿಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಅದರಲ್ಲಿ ವಿಶೇಷವಾಗಿ ಇವರು ಶುಭ ಮುಹೂರ್ತ ಇರ್ತಕ್ಕಂಥದ್ದು ಇವ್ರಿಗೂ ಸಹಿತವಾಗಿ ಸಂಧ್ಯಾಕಾಲ ಅಂತ ನೋಡಿದ್ವಿ. ಸಂಧ್ಯಾಕಾಲ ಅಥವಾ ರಾತ್ರಿಯ ಸಮಯ ಅಂತ ಕೂಡ ನೋಡಿದ್ವಿ. ಸಂಧ್ಯಾ 5:30 6:30 ಸಮಯ ಅಥವಾ 7:30 9 ಗಂಟೆವರೆಗೂ ಸಮಯದಲ್ಲಿ ಇವ್ರಿಗೆ ಶುಭ ಮುಹೂರ್ತ ಇರ್ತಕ್ಕಂಥದ್ದು ಇರುತ್ತೆ. ಈ ಒಂದು ದಿನ ಸಾಧ್ಯವಾದರೆ ನೀವು ಬೆಳ್ಳಿಯನ್ನು ಕೊಂಡ್ಕೊಂಬನ್ನಿ, ಭಾಳ ವಿಶೇಷತೆ ಇರ್ತದೆ. ಬೆಳ್ಳಿಯ ವಸ್ತುಗಳನ್ನು ಕೊಂಡ್ಕೊಂಬ ಬನ್ನಿ, ಖಂಡಿತ ಶುಭತ್ವ ಆಗ್ತದೆ. ನೋಡಿ, ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಕಪ್ಪು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ನೀವು ಸಾಧ್ಯವಾದಷ್ಟು ಶಿವನ ದೇವಸ್ಥಾನ ಅಥವಾ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ಈ ಮುಹೂರ್ತ ಭಾಗದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ 108 ಬಾರಿ ಮಂತ್ರವನ್ನು ಹೇಳಿ. ಸ್ಥಿರತೆ ಮತ್ತು ನಿಮ್ಮ ಬೆಳವಣಿಗೆ ಮತ್ತು ನಿಮ್ಮ ಕೆಲಸದ ವೃತ್ತಿಯ ಬೆಳವಣಿಗೆ, ಈ ಯಶಸ್ಸನ್ನು ಮ್ಯಾಕ್ಸಿಮಮ್ ನಿಮಗೆ ಕೊಡ್ತದೆ. ಅಕ್ಷಯ ತೃತೀಯ
ನಿಮಗೆ ಶುಭವನ್ನು ಉಂಟು ಮಾಡುತ್ತೆ, ವೃದ್ಧಿಯನ್ನು ಉಂಟು ಮಾಡ್ತಕ್ಕಂಥದ್ದಿರುತ್ತೆ. ನಿಮ್ಮ ಬಾಳು ಬಂಗಾರವಾಗ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ. ಇಷ್ಟು ನೋಡಿ, ಇವೆರಡು ರಾಶಿಗಳ ಮಹತ್ವ ಅಕ್ಷಯ ತೃತೀಯ ತಿಳಿಸಿದ್ದೇನೆ. ನಿಮಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಅರ್ವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷೀಯಮಾಮೃತಾತ್. ಓಂ ನಮಃ ಶಿವಾಯ ಶಿವಾಯ ಓಂ. ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಇದೇ ತಿಂಗಳು 30ನೇ ತಾರೀಕು ಬರ್ತಕ್ಕಂಥ ಈ ಅಕ್ಷಯ ತೃತೀಯ ಮಹತ್ವವಾಗಿರ್ತಕ್ಕಂಥ ಒಂದು ದಿನ ಕೂಡ. ಯಾವುದೇ ಕಷ್ಟಗಳು ದೂರ ಆಗಿ ನಮಗೆ ಶುಭವನ್ನು ಅಕ್ಷಯ ಮಾಡ್ತಕ್ಕಂಥದ್ದು ಏಕೈಕ ದಿನ ಕೂಡ ಆಗುತ್ತೆ. ಇವತ್ತಿನ ದಿನ ಒಂದು ಮಹತ್ವವಾಗಿರ್ತಕ್ಕಂಥ ದಿನ. ನಾನು ಆಲ್ರೆಡಿ ಎರಡೆರಡು ರಾಶಿಗಳಿಗೆ ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವ್ರಿಗೆ ಯಾವ ಒಂದು ಕ್ಷೇತ್ರ ಫಲದಲ್ಲಿ ಅಕ್ಷಯವಾಗ್ತದೆ ಅಂತಕ್ಕಂಥದ್ದನ್ನು ನಾನು ತಿಳಿಸಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಕುಂಭ ಮತ್ತು ಮೀನರಾಶಿಯವರ ಒಂದು ಯಾವ ಏಳಿಗೆ ಕಾಲ ಕೂಡ ಆಗ್ತದೆ, ಈ ಅಕ್ಷಯ ತೃತೀಯದೊಂದು ಮಾಡ್ತಕ್ಕಂಥ ಕೆಲಸಗಳಾದರೂ ಏನು, ಯಾವ ಪರಿಹಾರಾರ್ಥವಾಗಿ ಯಾವ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗ್ತದೆ, ಯಾವ ಒಂದು ಏಳಿಗೆಯ ಕಾಲ ಈ ಕುಂಭ ಮತ್ತು ಮೀನರಾಶಿಯವರಿಗೆ ಅಕ್ಷಯ ತೃತೀಯ ತಂದು ಕೊಡುತ್ತೆ. ಅದ್ಭುತವಾಗಿರ್ತಕ್ಕಂಥ ಮುಹೂರ್ತ ಇರ್ತಕ್ಕಂಥ ದಿನದಲ್ಲಿ ನಾವು ಈ ರೀತಿಯಾದಂಥ ಮುಹೂರ್ತ ಭಾಗದಲ್ಲಿ ಕಾರ್ಯಗಳನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪರಿಹಾರ. ಹಾಗಾಗಿ ಖಂಡಿತ ಯಾರು ಕೂಡ ಇದನ್ನು ಮಿಸ್ ಮಾಡದೆ ಮಾಡ್ತಕ್ಕಂಥ ಕೆಲಸ ಮಾಡಿ, ಖಂಡಿತ ಅತ್ಯಂತ ಶುಭ ಆಗ್ತದೆ. ನೋಡಿ, ಮೊದಲನೇ ವಿಚಾರ ತಗೊಂಡಾಗ ನಾವು ಕುಂಭರಾಶಿಯ ತಗೊಳ್ಳೋಣ. ನೋಡಿ, ಕುಂಭರಾಶಿಯವರು ಮಾನಸಿಕವಾಗಿ ಸ್ಥಿರತೆ ಉಳ್ಳವರು, 100% ಸ್ಥಿರತೆ ತುಂಬ ಜಾಸ್ತಿ ಇರ್ತಕ್ಕಂಥವ್ರು. ಆದರೆ ಕೆಲವೊಂದು ಸೋಂಬೇರಿತನಗಳಿಂದ ಅವಕಾಶಗಳನ್ನು ವಂಚಿತ ಮಾಡ್ಕೊಳ್ತಾರೆ ಕುಂಭರಾಶಿಯವರಿಗೆ. ನೋಡಿ, ಅವ್ರಿಗೆ ಮ್ಯಾಕ್ಸಿಮಮ್ ಒಂದು ಕನಸಿದೆ, ಆ ಕನಸನ್ನು ಅವರು ಸರಿಯಾದಂಥ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಈ ಸೋಂಬೇರಿತನ. ಪೋಸ್ಟ್ಪೋನ್ ಮಾಡೋದು ಜಾಸ್ತಿ ಆಗಿಬಿಡ್ತದೆ ಅವರು. ಈ ಪೋಸ್ಟ್ಪೋನ್ ಇಂದ ಜೀವನದಲ್ಲಿ ಕೆಲವೊಂದು ಅವಕಾಶಗಳು, ನೆಗ್ಲಿಜಿಯನ್ಸಿಯಿಂದ ಕೆಲವೊಂದು ಸಮಸ್ಯೆಗಳು ಆಟೋಮೆಟಿಕ್ಕಾಗಿ ಬರ್ತದೆ ಕುಂಭರಾಶಿಯವರಿಗೆ. ಅಫ್ಕೋರ್ಸ್, ಖಂಡಿತವಾಗಿ ಇದು ಅಷ್ಟೇ ಸತ್ಯ ಕೂಡ. ಈ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಮಾಡ್ತಕ್ಕಂಥ ಏಕೈಕ ಕಾರ್ಯಗಳು ಅವರ ಒಂದು ನವೀನತೆ ಮತ್ತು ದೀರ್ಘಕಾಲಿನ ಯಶಸ್ಸನ್ನು ಕಾಣಬೇಕು. ಅವರ ಯಶಸ್ಸು ಯಾವುದೇ ಒಂದು ಸರಿ ನೆಲೆ ಇಲ್ಲದಲೇ ಇರ್ತಕ್ಕಂಥದ್ದು ನಾನಾ ರೀತಿಯಾದಂಥ ಫ್ಲಕ್ಚುಯೇಟ್ಗಳು ಜಾಸ್ತಿ ಆಗ್ತಾ ಹೋದಲ್ವೋ. ಈ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ 7 ಬೀಳಿನ ಜೀವನ ಅಂತ ಕೂಡ ಕರೆದ್ವಿ. ಆದರೂ ಸ್ಥಿರತವಾಗಿರ್ತಕ್ಕಂಥ ಮನಸ್ಥಿತಿ ಇರುತ್ತೆ. ಏನೇ ಕಷ್ಟ ಬಂದರೂ ನೋಡೇ ಬಿಡೋಣ ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳು ಸಹಿತವಾಗಿ ಹೌದಲ್ವೋ. ಸೊ ಹಾಗಾಗಿ ಇವ್ರಿಗೆ ಈ ಒಂದು ಸುದಿನ ಅಕ್ಷಯ ತೃತೀಯ ಇರ್ತಕ್ಕಂಥದ್ರಲ್ಲಿ ಅವ್ರಿಗೆ ಹೊಸ ಆವಿಷ್ಕಾರ ಮಾಡ್ತಕ್ಕಂಥ ಕೇಪಬಿಲಿಟಿಯನ್ನು ತಂದುಕೊಡುತ್ತೆ. ಜೊತೆಗೆ ಅವ್ರಿಗೆ ದೀರ್ಘಕಾಲಿನ ಯಶಸ್ಸು ಬೇಕು, ಅಲ್ಪಕಾಲಿನ ಯಶಸ್ಸು ಬೇಡ, ದೀರ್ಘಕಾಲವಾಗಿರ್ತಕ್ಕಂಥ ಯಶಸ್ಸನ್ನು ಕಂಡುಕೊಳ್ತಕ್ಕಂಥದ್ದು ಈ ದಿನ ಒಂದು ಮಾಡ್ತಕ್ಕಂಥ ಕೆಲಸ. ಇವರಿಗೆ ಕುಂಭರಾಶಿಯವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಮುಹೂರ್ತ 10:30 ಯಿಂದ 12 ಗಂಟೆ ಮಧ್ಯಾಹ್ನ ಅಂತ ಕರೆದೆ. ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನೀವು ವಿಷ್ಣುವಿಗೆ ನೀಲಿ ಹೂಗಳನ್ನು ಅರ್ಪಣೆ ಮಾಡಿ, ನೀಲಿ ಪುಷ್ಪಗಳನ್ನು ಅರ್ಪಣೆ ಮಾಡಿ, ಜೊತೆಗೆ ಕರಿ ಉದ್ದಿನ ಕಾಳನ್ನು ಅಲ್ಲಿ ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಈ ದಿನ ನೀವು ಬೆಳ್ಳಿಯ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಅತ್ಯಂತ ಶುಭದ ಕಾಲ, ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಮೇಲಾಗಿ ಶುಕ್ರನ ಆಶೀರ್ವಾದ ಸಿಗ್ತಕ್ಕಂಥದ್ದು ದಿನ ಕೂಡ ಆಗ್ತದೆ. ಯಾರು ಕುಂಭರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಒಂದು ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ತಾವು ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಮಂತ್ರವನ್ನು ಈ ದಿನ 108 ಬಾರಿ ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಕುಂಭರಾಶಿಯವರಿಗೆ ನವೀನತೆ ಅಂದರೆ ಹೊಸ ಆವಿಷ್ಕಾರವನ್ನು ಮಾಡ್ತಕ್ಕಂಥ ಶಕ್ತಿ ಬರ್ತದೆ. ಜೊತೆಗೆ ಈ ದಿನ ದೀರ್ಘಕಾಲವಾಗಿರ್ತಕ್ಕಂಥ ಯಶಸ್ಸು ವೃದ್ಧಿ ಆಗಿಬಿಡುತ್ತೆ. ಇದು ಅಷ್ಟೇ ಸತ್ಯ ಕೂಡ. ನೋಡಿ, ಈ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸಿನ ಒಂದು ಗುಟ್ಟು ಈ ಒಂದು ಅಕ್ಷಯ ತೃತೀಯದಲ್ಲಿದೆ. ಚಂದ್ರ ಉಚ್ಚಸ್ಥಾನದಲ್ಲಿರ್ತಕ್ಕಂಥ ದಿನ. ಈ ದಿನ
ಖಂಡಿತವಾಗಿ ಯಾವುದೇ ಕೆಲಸ ಅಗ್ರೆಸಿವ್ ಆಗಿ ಫಾಸ್ಟಾಗಿ ಬೇಗ ಬೆಳಿಬೇಕು ಅಂದರೆ ಈ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಅತ್ಯಂತ ಶುಭದ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ. ಜೊತೆಗೆ ಯಾರು ಕೂಡ ಈ ಥರದನ್ನು ಮಿಸ್ ಮಾಡ್ಕೋಬೇಡಿ, ಮಾಡ್ತಕ್ಕಂಥ ಕೆಲಸ ಮಾಡಿ. ಜೊತೆಗೆ ಮೀನರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ, ಮೀನರಾಶಿಯವ್ರಿಗೆ ಬೇಗ ಒಂದು ಕಳ್ಕೊಳ್ಳೋದೇ ಅವರ ಗುಣ. ಧಾರ್ಮಿಕವಾದಂಥ ಚಿಂತನೆಗಳು ಇರ್ತಕ್ಕಂಥ ಗುಣ. ಬೇರೆಯವ್ರಿಗೆ ಏನೇ ಒಂದು ಸಹಾಯ ಮಾಡ್ತಾರೆ, ಆ ಸಹಾಯದ ಎಕ್ಸ್ಪೆಕ್ಟೇಷನ್ನು ಕೂಡ ಜಾಸ್ತಿ ಇಟ್ಕೊಳ್ಳೋದಿಲ್ಲ. ಅವ್ರಿಗೆ ಒಂದು ಆಧ್ಯಾತ್ಮಿಕತೆ ತುಂಬ ಜಾಸ್ತಿ ಇರತಕ್ಕಂಥ ದಿನ. ಹಾಗೆ ಮೀನರಾಶಿಯಲ್ಲಿ ಗುರುವಿನ ತತ್ವ ಇರ್ತಕ್ಕಂಥದ್ದು, ಜಲತತ್ವ ಇರ್ತಕ್ಕಂಥ ರಾಶಿ ಕೂಡ ಆಗ್ತದೆ. ಧರ್ಮೇ ಜಯ ಅಂತಕ್ಕಂಥ ವಾದ ಅವರಲ್ಲಿರ್ತದೆ. ಯಾರು ಮೀನರಾಶಿ ಖಂಡಿತವಾಗಿ ನೋಡಿ ತುಂಬ ಸಾಫ್ಟೆಡ್ ಪರ್ಸನ್ ಕೂಡ ಅಂತೀವಿ. ಹಾಗೆ ಅಗ್ರೆಸಿವ್ ಕೆಲವೊಂದು ಬಾರಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ. ಆದರೆ ಈ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ಥಿರತೆ, ಭಾವನಾತ್ಮಕ ಸಮತೋಲನವಾಗಬೇಕು ನೋಡಿ. ಅದಕ್ಕೋಸ್ಕರ ಹೇಳಿದ್ದು ಈ ಒಂದು ಅಕ್ಷಯ ತೃತೀಯ ಯಾವ ಒಂದು ಸಮತೋಲನವನ್ನು ಮಾಡುತ್ತೆ, ಯಾವುದು ಅಕ್ಷಯವನ್ನು ಕೊಡ್ತಕ್ಕಂಥದ್ದಿರುತ್ತೆ, ಅದು ಬಹಳ ಮುಖ್ಯ ಆಗ್ತದಲ್ವಾ. ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬೆಳವಣಿಗೆ, ಈಗ ಮೊದಲೇ ಆಧ್ಯಾತ್ಮಿಕತೆಯಲ್ಲಿರ್ತಕ್ಕಂಥವರಾಗಿರೋದ್ರಿಂದ ಇವರಿಗೆ ಈ ಅಕ್ಷಯ ತೃತೀಯ ದಿನಗಳು ಇದರ ಮಹತ್ವದ ಒಂದು ಕಾರಣಾಂತರಗಳಿಂದ ಇವರಿಗೆ ಭಾವನಾತ್ಮಕವಾಗಿರ್ತಕ್ಕಂಥ ಸಮತೋಲನ, ತುಂಬ ಫ್ಲಕ್ಚುಯೇಟ್ ಆಗಬೇಡಿ, ನೀವು ತುಂಬ ಒಂದು ಸಮಸ್ಯೆಯಲ್ಲಿ ಸಿಗಾಕೋಬೇಡಿ. ಇದರಿಂದ ನೀವು ಯಾವುದೇ ಒಂದು ವಿಚಾರಗಳಲ್ಲಿ ತುಂಬ ಭಾವನಾತ್ಮಕವಾಗಿದ್ದರೆ ಸಮಸ್ಯೆಗಳು ಬರ್ತದೆ ಅಂತಕ್ಕಂಥ ಒಂದು ದಿನ, ಅಂದರೆ ನಿಮಗೆ ಪಾಠ ಕಲಿಸ್ತಕ್ಕಂಥ ಅಕ್ಷಯವಾಗ್ತಕ್ಕಂಥ ದಿನಗಳು ಕೂಡ ಆಗ್ತದೆ. ಹಾಗೆಯೇ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಯಾರು ಆಧ್ಯಾತ್ಮಿಕ ಲೈನಲ್ಲಿದ್ದೀರೋ ಅವ್ರಿಗೆ ಇನ್ನಷ್ಟು ಬೆಳವಣಿಗೆ ಆಗಲಿ ಅಂತಕ್ಕಂಥ ಒಂದು ಸುದಿನವನ್ನು ಈ ಒಂದು ಅಕ್ಷಯ ತೃತೀಯ ತಂದುಕೊಡ್ತದೆ. ಹಾಗಾಗಿ ಇವರಿಗೆ ಶುಭ ಮುಹೂರ್ತ ಯಾವುದಿರ್ತಕ್ಕಂಥದ್ದಿರುತ್ತೆ, ಅದಕ್ಕೆ ಯಾವುದೇ ಆದಂಥ ದೇವಸ್ಥಾನಗಳು ಯಾವುದು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ನೋಡೋದಾದ್ರೆ ಅತ್ಯುತ್ತಮ ಮುಹೂರ್ತ ಬೆಳಗ್ಗೆ 6ರಿಂದ 7:30 ಅಂತ ಕರೆದು ಇವರಿಗೆ ಅತ್ಯಂತ ಶುಭದ ಕಾಲ. ಈ ಒಂದು ಕಾಲದಲ್ಲಿ ವಿಷ್ಣುವಿಗೆ ಕೇಸರಿ ಅಥವಾ ಹಳದಿ ಸಿಹಿ ತಿಂಡಿಗಳನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೋಡಿ. ವಿಷ್ಣು ದೇವಸ್ಥಾನ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರೂ ನೀವು ವಿಷ್ಣು ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ. ಅಲ್ಲಿ ವಿಷ್ಣುವಿಗೆ ಕೇಸರಿಯನ್ನು ಜೊತೆಗೆ ಹಳದಿ ಸಿಹಿ ತಿಂಡಿಗಳನ್ನು ಯಾವುದಾದ್ರೂ ಆಗಿರ್ಬೋದು, ಬೇಸನ್ ಲಾಡ್ ಆಗಿರ್ಬೋದು, ಬೂಂದಿ ಆಗಿರ್ಬೋದು, ಲಾಡ್ ಆಗಿರ್ಬೋದು, ಹಳದಿ ಸಿಹಿ ತಿಂಡಿಗಳು ಯಾವುದಾದ್ರೂ ಆಗಿರ್ಬೋದು, ಅಲ್ಲಿ ಅರ್ಪಣೆಯನ್ನು ಮಾಡಿಸಿ ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ಏನಾದರೂ ನಿಮಗೆ ಶಕ್ತಿ ಇದ್ದಲ್ಲಿ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅಥವಾ ಬಂಗಾರ ಖರೀದಿ ಮಾಡೋಕ್ಕಾಗಿಲ್ಲ ಗುರುಗಳೇ ಅಂತಕ್ಕಂಥವ್ರು ಸಾಧ್ಯವಾದರೆ ಕಡಲೆಕಾಳು, ಕಡಲೆಬೇಳೆಯ ಪದಾರ್ಥಗಳನ್ನಾದರೂ ಕೊಂಡ್ಕೊಂಬನ್ನಿ, ಅಥವಾ ಅರಿಶಿಣವಾದರೂ ಕೊಂಡ್ಕೊಂಬನ್ನಿ. ಖಂಡಿತ ಇದು ಭಾಳ ಶುಭ ಆಗ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ನೀವು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ 108 ಬಾರಿ ಈ ಮಂತ್ರವನ್ನು ಉತ್ತರಾಭಿಮುಖವಾಗಿ ಕೂತು ಪಠನೆಯನ್ನು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ನಿಮಗೆ ಈ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬೆಳವಣಿಗೆ, ತುಂಬ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಮತೋಲನ ಸಿಗ್ತಕ್ಕಂಥದ್ದಿರುತ್ತೆ. ಖಂಡಿತ ಅಕ್ಷಯ ತೃತೀಯ ಅತ್ಯದ್ಭುತವಾಗಿ ನಮಗೆ ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ. ನಾವು ಈ ಕಾಲಘಟ್ಟಗಳಲ್ಲಿ ನಾವು ಹೇಳಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಅತ್ಯಂತ ಶುಭದ ಕಾಲ ನಿಮಗೆ ಮುಂದಿನ ದಿನಮಾನಗಳು ಲಭ್ಯ ಆಗ್ತದೆ. ಖಂಡಿತವಾಗಿ ಯಾರು ಕೂಡ ಈ ಥರದ ವಿಚಾರಗಳಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಅತ್ಯಂತ ಸರಳವಾಗಿ ನಿಮಗೆ ತಿಳಿಸಿದ್ದೇನೆ. 12 ರಾಶಿಗಳಿಗೆ 2 ಬಾಟ್ ಮಾಡಿ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಎಲ್ಲರೂ ಸಹಿತವಾಗಿ ನಾನು ಹೇಳಿರ್ತಕ್ಕಂಥ ಕಾರ್ಯಗಳನ್ನು ಚಾಚೂ ತಪ್ಪದೆಯನ್ನು ಮಾಡ್ಕೊಳ್ಳಿ. ಖಂಡಿತ ಶುಭ ಆಗ್ತದೆ. ನಿಮ್ಮ ಜೀವನದಲ್ಲಿ ಯಾವುದು ಸಮಸ್ಯೆ ಇದೆಯೋ ಅದರ ಬೆಳವಣಿಗೆ ಆಗ್ತಕ್ಕಂಥದ್ದೇ ಅಕ್ಷಯ ತೃತೀಯದ ತತ್ವ. ಮುಂದಿನ ಒಂದು ವಿಡಿಯೋದಲ್ಲಿ ಅಕ್ಷಯ ತೃತೀಯ ಮುಹೂರ್ತ ಭಾಗ, ಹಾಗೆ ಹೇಗೆ ಗ್ರಹಗಳು ಸ್ಥಿತವಾಗಿರತಕ್ಕಂಥದ್ದಿರುತ್ತೆ, ಯಾವ ಒಂದು ಸದೃಢತೆ ಈ ಅಕ್ಷಯ ತೃತೀಯದಲ್ಲಿ ಬರ್ತಕ್ಕಂಥದ್ದಿರುತ್ತೆ, ಯಾವ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಖಂಡಿತವಾಗಿ ಇನ್ನು ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.